ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು ರೀ. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ಇದನ್ನು ನಾವು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೂ ಕರಿಬೋದು ರೀ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಮಾಡ್ತಾಯಿದ್ದೀನಿ, ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವೆ ರೀ. ಇದು ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರು ಕೂಡ ತುಂಬಾ ಇಷ್ಟ ಆಗ್ತದೆ. ರೊಟ್ಟಿ ಚಪಾತಿ ತಿಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು 5 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ರೀ. 4 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ರೀ. ಖಾರ ನೀವು ನೋಡ್ಕೊಂಡು ಹಾಕೋರಿ, ತುಂಬ ಖಾರ ಬೇಡ ಅಂದ್ರೆ 3 ಮೆಣಸಿನ್ಕಾಯನ್ನೇ ಹಾಕ್ರಿ. 1 ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ರೀ. 1 ಸ್ಪೂನ್ ಆಗಷ್ಟು ಅಜ್ವಾನನ್ನು ಹಾಕ್ತಾಯಿದ್ದೀನಿ. ಓಂಕಾಳು ಅಂತಲೂ ಕರೀತಾರೆ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ಇದ್ರೆ ಹಾಕ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಇದನ್ನ ಈಗ ನೀರು ಹಾಕ್ತೀನಿ, ಗ್ರೈಂಡ್ ಮಾಡ್ತೀನಿ ರೀ. ನೋಡಿ, ಇದು ಈಗ ಗ್ರೈಂಡ್ ಆಗಿ ರೆಡಿ ಆಗಿದೆ ರೀ. ಇಷ್ಟಿದ್ರೆ ಸಾಕ್ರಿ, ಇದು ಕರೆಕ್ಟಾಗಿ ರೆಡಿ ಆಗಿದೆ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ, ಅನ್ಕತಕ್ಕ ಸೈಡ್ಗೆ ಇಡ್ತೀನಿ. ಈಗ ಒಂದು ಪಾತ್ರೆಗೆ ನಾನು 2 ಬಟ್ಲಾಗಷ್ಟು ಸೋಸಿಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನ್ ಆಗಷ್ಟು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಗೋಧಿ ಹಿಟ್ಟಿನಿಂದ ಸಾಫ್ಟ್ ಆಗ್ತಾವ್ರಿ ಇವು. ಮತ್ತು 2 ಸ್ಪೂನ್ ಆಗಷ್ಟು ಸಜ್ಜೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಸಜ್ಜೆ ಚಳಿಗಾಲದಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಟೇಸ್ಟೂ ಚೆನ್ನಾಗಿ ಬರ್ತದೆ ರೀ. ಈ ಥರ ಹಾಕ್ರಿ, ಇಲ್ಲಾಂದ್ರೆ ನೀವು ಇದನ್ನು ಸ್ಕಿಪ್ನು ಮಾಡ್ಬೋದು ರೀ. 3 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ. ಬಿಳಿ ಎಳ್ಳಿಂದನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. 1 ಬಟ್ಲಾಗಷ್ಟು ಸ್ಪ್ರಿಂಗ್ ಆನಿಯನನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ಸ್ಪ್ರಿಂಗ್ ಆನಿಯನ್ ಇಲ್ಲಾಂದ್ರೆ ಇದ್ರ ಬದಲಿ ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಸೊಪ್ಪನ್ನಾದರೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ರೀ. ನಿಮಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ರಿ. ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, 1 ಚಿಟಿಕೆ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು, 1 ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ರೀ. ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಹಾಕೀನಿ ರೀ. ನಾನು ಮಾಡಿ ಇಟ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ತೀನಿ ರೀ. ಇದಕ್ಕೆ ನಾನು ಒಂದು ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ ರೀ. 1/4 ಟೀ ಸ್ಪೂನ್ಗಿಂತನೂ ಕಡಿಮೆ, 1 ಚಿಟಿಕೆ ಹಾಕ್ರಿ. 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ರೀ, ಮಸಾಲೆ ಹಿಟ್ಟು ಎಲ್ಲ. ನೋಡ್ರಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗಿದ್ರೆ ಇದಕ್ಕೆ ಆ ಮಿಕ್ಸರ್ ಜಾರ್ನಲ್ಲಿನೇ ನೀರು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ಆದಷ್ಟು ಈ ಹಿಟ್ಟನ್ನು ಗಟ್ಟಿ ಕಲಿಸ್ಬಾರ್ದು ರೀ, ಸ್ವಲ್ಪ ಮೆತ್ತಗೆ ಅಂದರೆ ಸಾಫ್ಟಾಗಿನೇ ಹಿಟ್ಟನ್ನು ಕಲಿಸ್ಬೇಕು ರೀ. ಇದನ್ನು ನಾನು ನಿಮಗೆ ತೋರಿಸ್ತೀನಿ ರೀ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕಂತ ಹೇಳಿ. ಆದರೂ ಒಮ್ಮೆಲೆ ನೀರು ಹಾಕ್ಬೇಡ್ರಿ. ಆ ಸ್ಪ್ರಿಂಗ್ ಆನಿಯನೂ ಏನಾಗ್ತಿರ್ತದೆ, ಸ್ವಲ್ಪ ನೀರು ಬಿಡ್ತಿರ್ತದೆ ರೀ. ನೋಡಿರಿ, ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿರಿ, ನಾನು ಹಿಟ್ಟನ್ನು ಸಾಫ್ಟಾಗಿಯೇ ಕಲಸಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ಮುಚ್ಚಿ ಒಂದು 5 ನಿಮಿಷ ತೆಗೆದಿಡ್ತೀನಿ ರೀ. 5 ನಿಮಿಷ ಹಿಟ್ಟು ಒಂದು ಸ್ವಲ್ಪ ಚೆಂದಂಗೆ ನೆನೆಯಲಿ ರೀ. ನೋಡಿ, 5 ನಿಮಿಷ ಆಗಿದೆ ರೀ. ಈಗ ಹಿಟ್ಟು ಚೆಂದಂಗೆ ನೆನೆದದ್ರಿ. ನೋಡಿ, ನಾನಿಲ್ಲಿ ಚಪಾತಿ ಮಾಡೋ ತಗಡನ್ನೇ ತಗೊಂಡಿದ್ದೀನಿ. ಒಂದು ಕಾಟನ್ ಬಟ್ಟೆಯನ್ನು ತೊಗೊರಿ. ನಾನಿಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಕರ್ಚೀಫನ್ನೇ ತೊಗೊಂಡಿದ್ದೀನಿ. ನೀವು ಯಾವುದೇ ಕಾಟನ್ ಬಟ್ಟೆಯನ್ನು ತೊಗೊರಿ. ಅದನ್ನು ಈ ರೀತಿ ಏನು ಮಾಡಬೇಕು, ನೀರಿನಲ್ಲಿ, ಇವು ಕೋಲ್ಡ್ ನೀರು ಇದಾವೆ, ಅದರ ನಾರ್ಮಲ್ ವಾಟ್ರ್ ಇದಾವೆ, ಆ ನೀರಿನಲ್ಲಿ ಬಟ್ಟೆಯನ್ನು ಹಸಿ ಮಾಡ್ಕೋಬೇಕು ರೀ. ನೋಡಿ, ಹಸಿ ಮಾಡಿಕೊಂಡು ಹಿಂಡಿ ನೀರನ್ನು ತೆಗೆದಿದ್ದೀನಿ ರೀ. ನೋಡಿ, ಈಗ ಕಾಟನ್ ಬಟ್ಟೆ ಈ ರೀತಿ ಫಸ್ಟ್ ಅದನ್ನು ಹಸಿ ಮಾಡಿ ಇಟ್ಕೋಬೇಕು ರೀ. ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ. ನೋಡಿ, ಹಿಟ್ಟನ್ನು ಇಷ್ಟು ತಗೋತೀನಿ ರೀ. ಒಂದು ಚಪಾತಿ ಮಾಡೋಕ್ಕೆ ಎಷ್ಟು ತಗೋತೀವಲ್ಲ ಅಷ್ಟನ್ನೇ ತಗೋಬೇಕು ರೀ. ನೋಡಿ, ನಾನಿಲ್ಲಿ ತೋರಿಸ್ತೀನಿ. ಈಗ ಕೈಗೆ ಏನು ಮಾಡ್ಬೇಕು ರೀ, ನೀರನ್ನೇ ಹಚ್ಕೊಂಡು ಇದನ್ನು ತಟ್ಟಬೇಕು ರೀ. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟನ್ನು
ತೆಳುವೂ ತಟ್ಕೋಬೋದು ರೀ, ಎಷ್ಟು ಬೇಕಷ್ಟು ನೀರು ಹಚ್ಚಿನೇ ತಟ್ಟಿ ತೊಡ್ದು ಮಾಡಕ್ರಿ. ನೋಡಿ, ಇಲ್ಲೇ ನಾವು ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀವಿ ರೀ. ಎಣ್ಣೆ ಏನಿಲ್ಲ ಜಾಸ್ತಿನೂ ಹೊತ್ತಲ್ಲ, ಬರೀ ನೀರಿನಿಂದನೇ ಇದನ್ನು ತಟ್ಟಿ ಎಷ್ಟು ಬೇಕೋ ಅಷ್ಟು ದೊಡ್ಡದು ಮಾಡಿ ನಾನು ಸೆಂಟ್ರಲ್ಲಿ ಒಂದು ಹೋಲ್ ಮಾಡ್ಕೊತೀನಿ ರೀ ಅಲ್ಲಿ ಎಣ್ಣೆ ಹಾಕಕ್ಕೆ. ಈಗ ಇದನ್ನು ಬೇಯಿಸೋಣ್ರಿ. ನಾನು ಆಲ್ರೆಡಿ ತವೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ತವೆ ಕಾಯ್ದದ ರೀ. ನೋಡಿ, ಆ ಹಸಿ ಇರೋದ್ರಿಂದ ಬೇಗನೆ ಬಿಟ್ಬಿಡ್ತದೆ ನೋಡಿ, ಈಸಿಲಿ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ನೀವು ತುಪ್ಪ ಹಾಕಿನೂ ಬೇಯಿಸ್ಕೋಬೋದು ರೀ. ನೋಡಿ, ಮುಚ್ಚಿ 2 ನಿಮಿಷ ಬೇಯಿಸ್ತೀನಿ ರೀ. ನೋಡಿ, ಈಗ ತಿರುವಿ ಮತ್ತೆ ಬೇಯಿಸೋಣ್ರಿ. ನೋಡಿ, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಸಜ್ಜೆ ಹಿಟ್ಟು ಎಲ್ಲನೂ ಇರೋದ್ರಿಂದ ಟೇಸ್ಟಿನೂ ಇರ್ತದೆ ರೀ, ಹೆಲ್ದಿನೂ ಇರ್ತದೆ ರೀ. ನೋಡಿ, ಈಗ ಬಿಸಿ ಬಿಸಿ ಆಗಿರುವಂಥ ಥಾಲಿಪಟ್ಟಿ ರೆಡಿ ಆಗಿದೆ ರೀ. ಇದನ್ನು ನೀವು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಅಥವಾ ಮೊಸರು ಶೇಂಗಾ ಚಟ್ನಿ ಜೊತೆನೂ ತಿನ್ಬೋದು ರೀ. ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ ನಾನು ನಿಮಗೆ. ಇದರಲ್ಲಿ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕಿರ ಅದರ ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ ರೀ. ಟೇಸ್ಟಿನೂ ಇರ್ತದೆ, ಹೆಲ್ದಿನೂ ಇರ್ತದೆ. ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ನೋಡಿ, ಮತ್ತು ನೀವು ಎಷ್ಟು ಬೇಕಷ್ಟು ತೆಳುವೂ ತಟ್ಕೋಬೋದು ರೀ. ಕಡಿಮೆ ಎಣ್ಣೆನೂ ಹೆಲ್ದಿನೂ ಆಗಿರುವಂಥದ್ದು. ನೀವು ಇದನ್ನು ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ಲಂಚು ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು ರೀ. ನಿಮಗೆ ಇಲ್ಲಿ ಮೆಣಸಿನ್ಕಾಯಿ ಬೇಡ ಅಂದ್ರೆ ನೀವು ಮೆಣಸಿನ್ಕಾಯಿ ಬದಲಿಲ್ಲಿ ಚಿಲ್ಲಿ ಪೌಡ್ರನ್ನಾದ್ರೂ ಯೂಸ್ ಮಾಡ್ಬೋದು ರೀ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೂ ನೀವು ಕರಿಬೋದು ರೀ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಈ ಥಾಲಿಪಟ್ಟಿ ಮಾಡೋದು ತುಂಬಾ ಜಾಸ್ತಿ ರೀ. ನೋಡಿ, ಬಿಸಿ ಬಿಸಿ ಆಗಿರುವಂಥ ಥಾಲಿಪಟ್ಟು ರೆಡಿ ಆಗಿದೆ ರೀ. ನೋಡಿ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ, ನಾನು ಜೋಳವನ್ನು ತಗೊಂಡಿದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳ. ಇದು ನಮ್ಮ ಹೊಲದಲ್ಲಿನೇ ಬೆಳೆದಿರುವಂಥ ಜೋಳ ರೀ. ಜೋಳದಿಂದ ನಾವು ರೊಟ್ಟಿ ಅಂತೂ ಮಾಡ್ಕೊಂಡಿರ್ತೀವಿ. ರೊಟ್ಟಿ ತಿಂದವರು ಗಟ್ಟಿ ಆಗ್ತಾರಂತಾರೆ. ಇದನ್ನು ನಾವೇನು ಮಾಡ್ತೀವಿ, ಸ್ವಚ್ಛ ಮಾಡಿ ಇಟ್ಕೊಂಡೇ ಒಮ್ಮೆ 10 ಕಿಲೋ ಆಗಷ್ಟು ಬೀಸ್ಕೊಂಡು ಬರ್ತೀವಿ ರೀ. ನಾವು ಗಿರಣಿಯಲ್ಲಿ ಬೀಸ್ಬಿಟ್ಟು ನಾವು ಏನು ಮಾಡ್ತೀವಿ, ದಿನಾಲೂ ರೊಟ್ಟಿಯನ್ನು ಮಾಡ್ತೀವಿ. ಜೋಳದ ಹಿಟ್ಟಿನಿಂದ ರೊಟ್ಟಿ ಅಂತೂ ಮಾಡ್ತೀವಿ. ಮತ್ತು ಏನೇನು ಮಾಡ್ಬೋದು ಅಂತ ಹೇಳಿ ನಾನು ಒಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿನೂ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಜೋಳವನ್ನು ಒಮ್ಮೆಲೆ 10 ಕಿಲೋ ಒಯ್ದು ಗಿರಣಿಯಲ್ಲಿ ಹಾಕೊಂಬಂದಿರ್ತೀವಿ. ನಾವು ಪ್ಯೂರ್ ಜೋಳದ ಹಿಟ್ಟನ್ನೇ ಬಳಸ್ತೀವಿ. ಮತ್ತು ಇದರಲ್ಲಿ ಅಕ್ಕಿಯದು ಹಾಕಿ ಏನನ್ನು ಬಳಸೋದಿಲ್ಲ ರೀ. ಈಗ ಇದನ್ನೇ ಹಿಟ್ಟನ್ನು ತಗೋತೀನಿ ನೋಡ್ರಿ. ನಾನು ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಈಗ ಇದನ್ನು ಚಾಣಿಸ್ಬಿಟ್ಟನೇ ತೊಗೊಂಡಿದ್ದೀನಿ ನಾನು. ನೋಡಿ, ಚಾಣಿಸೋದು ಅಂದರೆ ಜರಡಿ ಹಾಕಿಬಿಟ್ಟೇ ತೊಗೊಂಡಿದ್ದೀನಿ. ಈಗ 1 ಬಟ್ಲಾಗಷ್ಟು ಜೋಳದ ಹಿಟ್ಟನ್ನು ತಗೋತಾ ಇದ್ದೇನೆ. ನೋಡಿ, ಬರೀ ಜೋಳದ ಹಿಟ್ಟಿನಿಂದ ರೊಟ್ಟಿ ಅಷ್ಟೇ ಮಾಡ್ಕೊಳ್ಳಲ್ಲ, ಬೇರೆ ಬೇರೆ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ಗಳನ್ನೂ ಮಾಡ್ಕೋಬೋದು. ನೋಡಿ, 1 ಬಟ್ಲಾಗಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಬಟ್ಲೇ ಅರ್ಧ ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಸಣ್ಣ ರವೆಯನ್ನೇ ನೀವು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ರಿ, ನಡೀತದೆ ಅದನ್ನು. ನೋಡಿ, ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಒಂದು ಸ್ವಲ್ಪ ಸಕ್ಕರೆ, 1 ಸ್ಪೂನ್ ಆಗಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಇಲ್ಲಿ 1 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನಾದ್ರೂ ಹಾಕೋಬೋದು, ನಡೀತದೆ. ಈಗ ಇದನ್ನು ಫಸ್ಟ್ ಹಾಗೇ ಗ್ರೈಂಡ್ ಮಾಡ್ಕೋತೀನಿ ರೀ. ಹಿಟ್ಟೆಲ್ಲನೂ ಮಿಕ್ಸ್ ಆಗಲಿ ರೀ. ನೋಡಿ, ಇದಕ್ಕೆ ನಾನಿಲ್ಲಿ ಅದೇ ಬಟ್ಲೆ 1 ಬಟ್ಲಾಗಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ನೋಡಿ, ಫಸ್ಟ್ 1 ಬಟ್ಲಾಗಷ್ಟು ಹಾಕ್ತೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ತುಂಬ ಗಟ್ಟಿಯಾಗಿ ಇದನ್ನೇನು ಮಾಡಬಾರ್ದು ರೀ, ಗ್ರೈಂಡ್ ಮಾಡಬಾರ್ದು. ಸ್ವಲ್ಪ ತೆಳುವಾಗಿನೇ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ನಾನು ಇವತ್ತು ಜೋಳದ ಹಿಟ್ಟಿನ ಮಸಾಲೆ ಫಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡಿನಿ ರೀ ನನಗೆ. ನೋಡಿ, ಹಿಟ್ಟು ಇದೇ ರೀತಿಯೇ ಇರ್ಬೇಕು ನೋಡ್ರಿ, ತೆಳ್ಳಗಾಗಿ, ತುಂಬ ಗಟ್ಟಿಯಾಗಿರಬಾರ್ದು ರೀ. ಈಗ ಇದನ್ನು ಈ ಪಾತ್ರೆಗೆ ಹಾಕೊಳ್ಳೋಣ ರೀ. ಯಾವ ಬಟ್ಲೆ ಜೋಳದ ಹಿಟ್ಟು ತೊಗೊಂಡಿನಲ್ರಿ, ಮೆಜರ್ಮೆಂಟಿಗೆ ನಾನು ಎಲ್ಲನೂ ಅದೇ ಬಟ್ಲೆನೇ ತೊಗೊಂಡಿನಿ. ಈಗ ಅದಕ್ಕೆ ಒಂದು ಮಸಾಲೆ ಫಡ್ ಅಂತ ಹೇಳಿನಲ್ರಿ, ಒಂದು ಒಗ್ಗರಣೆಯನ್ನು ಹಾಕೊಂಡು, ಒಗ್ಗರಣೆಗೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ನೋಡಿ, ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಮಿಕ್ಸ್ ಅದಾವೆ, ಅದನ್ನೇ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕಿದ್ದೀನಿ ರೀ ನಾನು. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಆ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಎಲ್ಲ ಫ್ರೈ ಆಗಲಿ ರೀ, ಲೈಟ್ ಕೆಂಪಗಾಗಲಿ ರೀ.
ನೋಡಿ ಇಲ್ಲಿ ನಾನು ಒಂದು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಅದ್ರ ಇದು, ಅದಕ್ಕೆ ಹಾಕೀನಿ. ಇಲ್ಲ ಮಕ್ಕಳು ತಿಂತಾರಂದ್ರೆ ನೀವೇನು ಮಾಡಿರಿ, ಆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿರಿ. ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ. ನೋಡಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪನೇ 1/4 ಟೀ ಸ್ಪೂನ್ ಆಗಷ್ಟೇ ಇಲ್ಲ ಅರಿಶಿಣನೂ ಹಾಕಿದ್ದೀನಿ ರೀ. ಅರಿಶಿಣನೂ ಬಿಸಿ ಎಣ್ಣೆಲಿ ಬೇಯ್ದ ಕಲರ್ನು ಚೆನ್ನಾಗಿ ಬರ್ತದೆ ಅಂಥೇಳಿ, ಬಟ್ ಅದು ಕ್ಲಿಪ್ಪು ಮಿಸ್ ಆಗಿದೆ ರೀ. ನೋಡಿ ಈಗ ಒಗ್ಗರಣೆನ ಹಿಟ್ಟಿಗೆ ಹಾಕೊಳ್ಳೋಣ. ಇಲ್ಲ ಪ್ಲೇನ್ ಫಡ್ಡನ್ನು ಮಾಡಿಕೊಂಡು ಚಟ್ನಿನೂ ಆ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ಈ ರೀತಿ ಮಸಾಲೆ ಫಡ್ಡನ್ನು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರ್ತಾವೆ ರೀ. ನೋಡಿ ಅದಕ್ಕೆ ನಾನು ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಇಲ್ಲಾಂದ್ರೆ ನೀವು ಇಲ್ಲಿ ಮಕ್ಕಳಿಗೆ ಸ್ವೀಟ್ ಕಾರ್ನ್ ಇಷ್ಟ ಅಂದರೆ ನೀವು ಅದನ್ನು ತುರಿದ್ಬಿಟ್ಟು ಹಾಕ್ಬೋದು ರೀ, ನಡೀತದೆ. ನೋಡಿ ಈಗೆಲ್ಲನೂ ಮಿಕ್ಸ್ ಆಗಿದೆ ರೀ. ಈಗ ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಅದು ರವೆನೂ ಚೆನ್ನಾಗಿ ನೆನೀತದೆ ಎಲ್ಲನೂ. ಇದಕ್ಕೊಂದೀಗ ಚಟ್ನಿಯನ್ನು ಮಾಡ್ಕೊಂಡ್ರಿ. ಒಂದು ಅರ್ಧ ಬಟ್ಲಾಗಷ್ಟೇ ಹಸಿ ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಖಾರ ಬರೆಯೋ ಮೆಣಸಿನ್ಕಾಯಿ, ಅದಕ್ಕೆ ಒಂದೇ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಸ್ವಲ್ಪ ಹಸಿ ಶುಂಠಿ. ಖಾರ ಚಟ್ನಿ ಇಷ್ಟ ಅಂದ್ರೆ ನೀವು 2 ಮೆಣಸಿನ್ಕಾಯಿ ಹಾಕೋರಿ. ಸ್ವಲ್ಪ ಬೆಳ್ಳುಳ್ಳಿ, ಒಂದು 4 ಹೆಸಳನ್ನು, ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಪುಟಾಣಿ ಅಥವಾ ಹುರುಗಡ್ಲೆ, 1 ಸ್ಪೂನ್ ಆಗಷ್ಟೇ ಹುರಿದಿರುವ ಶೇಂಗಾನ ಹಾಕ್ಕೊಂಡಿದ್ದೀನಿ. ನಾನು ಸಿಪ್ಪೆ ಧರಿಸ್ಲೇ ಹಾಕ್ಕೊಂಡಿದ್ದೀನಿ. ನೀವು ಸಿಪ್ಪೆ ತೆಗೆದು ಬಿಟ್ಟಾದರೂ ಹಾಕಿರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿ ಆಮೇಲೆ ನೀರನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ. ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡಿಕೊಂಡು ಮಾಡ್ಕೊರಿ. ನೋಡಿ ಈ ರೀತಿ ಗ್ರೈಂಡ್ ಮಾಡಿದ್ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ತರಿಯಾಗಿಯೇ ಗ್ರೈಂಡ್ ಮಾಡ್ತೀನಿ ರೀ. ಅವಾಗ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ ಈ ರೀತಿ ನೀವು ಇದೇ ರೀತಿಯೂ ಸರ್ವ್ ಮಾಡ್ಬೋದು, ಅಥವಾ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿ. ನೋಡಿ ಅದೇ ಒಗ್ಗರಣೆ ಕಡಾಯಲ್ಲೇ ಹಾಕಿದ್ದೀನಿ ಅಂತ ಹೇಳಿ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಒಗ್ಗರಣೆನ ಹಾಕಿದ್ದೀನಿ. ಈಗ ಚಟ್ನಿ ರೆಡಿ ಆಗಿದೆ ರೀ. ಈಗ ಇದನ್ನು ಸೈಡಿಗೆ ಇಡೋಣ್ರಿ. ಅದನ್ನು ನೆಂದಿರ್ತದೆ. ನೋಡಿ ಇದ್ರೊಳಗಿನ ರವೆನೂ ನೆಂದಿರ್ತದೆ. ನೋಡಿ ಇಲ್ಲಿ ನೀವು ಸೋಡಾ ಹಾಕದೇನೂ ಮಾಡ್ಬೋದು. ಸ್ವಲ್ಪ ಗಟ್ಟಿ ಬರ್ತಾವ್ರಿ ಅವು. ಅದಕ್ಕೆ ನಾನು ಸ್ವಲ್ಪ ಸೋಡಾನ ಹಾಕಿದ್ದೀನಿ. ಇಲ್ಲ ನಿಮಗೆ ಏನೋ ನಡೀತಿತ್ತಂದ್ರೆ ನೀವು ಒಂದು ಸ್ವಲ್ಪ ಏನೋ ಅನ್ನೋದನ್ನು ಹಾಕೋರಿ, ಒಂದು ಅರ್ಧ ಸ್ಪೂನ್ ಆಗಷ್ಟು. ನೋಡಿ ಈ ರೀತಿ ತೆಳುವಾಗಿನೇ ಇರಬೇಕು. ಫಡ್ಡಿನ ಮಣಿಯನ್ನು ನೋಡಿರಿ, ನಾನೇನು ಇಲ್ಲಿ ನಾನ್ ಸ್ಟಿಕ್ ಫಡ್ಡಿನ ಮಣಿಯನ್ನೇನು ಬಳಸ್ತಾ ಇದ್ದೀನಿ. ಈ ಕಬ್ಬಣದನೇ ಅಥವಾ ಇದು ಬೀಡಿನ ಫಡ್ಡಿನ ಮಣಿ ಅದ ರೀ. ಅದರೊಳಗನೆ ಈ ಜೋಳದ ಹಿಟ್ಟಿಂದ ಮಾಡಿರೋ ಫಡ್ಡನ್ನು ಹಾಕ್ತಾರೆ. ಕೆಲವೊಂದು ಏನಂತಾರೆ, ನಾನ್ ಸ್ಟಿಕ್ನಾಗಂತೂ ಎಲ್ಲನೂ ಮಾಡ್ಬೋದು, ಹೇಳ್ತಾವೆ ಫಡ್ ಅಂತ ಹೇಳ್ತಾರಲ್ಲ. ನೋಡಿ ಇದರಲ್ಲೇನೂ ತುಂಬಾ ಚೆನ್ನಾಗಿ ಮಾಡ್ಬೋದು. ನೀವು ಅಕ್ಕಿ ಬೇಳೆ ನೆನೆಸೋದು, ರುಬ್ಬೋದು, ಅದು ತುಂಬಾ ಕೆಲಸ ಹಿಡಿತದೆ. ಇಲ್ಲ ನೀವು ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಬೆಳಗ್ಗೆನೂ ಇದನ್ನೇನು ಮಾಡ್ಬೋದು, ದಿಢೀರಾಗಿನೂ ಮಾಡ್ಕೋಬೋದು. ನೋಡಿ ಒಂದು ಸೈಡ್ ಬೇಯ್ದ್ಮೇಲೆ ಇನ್ನೊಂದು ಸೈಡ್ ತಿರುಗಿಬಿಟ್ಟು ಬೇಯಿಸೋಣ. ನೋಡಿ ಫಡ್ಡಿನ ಕಲರ್ನು ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು. ನೋಡಿರಿ ಅಕ್ಕಿ ಬೇಳೆ ನೆನೆ ಹಾಕಿ ರುಬ್ಬಿ ಮಾಡಿರೋ ಫಡ್ಡಿನ್ಗಿಂತನೂ ತುಂಬಾ ಚೆನ್ನಾಗಿ ಬಂದವ್ರಿ ಇವು ಫಡ್ಡು. ನೋಡಿರಿ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು. ಮತ್ತು ನೀವು ಇದನ್ನು ಏನು ಮಾಡಬೇಕು, ಒಂದು ಸಲ ಇದು ಫಡ್ಡಿನ ಮಣಿ ಕಾಯ್ತಂದ್ರೆ ರೀ, ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಇದನ್ನೇನು ಮಾಡಬೇಕು, ಬೇಯಿಸ್ಬಿಟ್ಟು ತೊಗೋಬೇಕು. ಇಲ್ಲ ನೀವು ತುಂಬಾ ಕಾಯ್ತಂದ್ರೂ ಇದ್ರೊಳಗಿನ ಫಡ್ಡು ಎಳುವುದಿಲ್ಲ, ಅದು ಆವಾಗ ಅಂಟ್ಕೊಂಡ್ಬಿಡ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಫಡ್ಡು. ನೋಡಿ ಒಂದು ಸ್ವಲ್ಪ ಆರ್ಲಿರಿ, ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದದ ಅಂತೇಳಿ. ನೋಡಿ ಫಡ್ಡಿನ ಕಲರ್ ನೋಡ್ರಿ, ಇದು ಜೋಳದ ಹಿಟ್ಟಿನಿಂದ ಮಾಡಿರೋ ಫಡ್ ಅಂತೇಳಿ ಅನ್ನೋದಿಲ್ಲ ಇಲ್ಲರಿ. ತುಂಬಾ ಚೆನ್ನಾಗಿ. ಎಷ್ಟೋ ಸಲ ಅವಲಕ್ಕಿ, ಉಪ್ಪಿಟ್ಟು, ದೋಸೆ, ಚುರುಮುರು ಸಸ್ಲ ಎಲ್ಲನೂ ಮಾಡ್ಕೊಂಡಿರ್ತೀರಿ. ಈ ರೀತಿಯೂ ನೀವು ಜೋಳದ ಹಿಟ್ಟಿನ ದಿಢೀರಾಗಿ ಮಸಾಲೆ ಫಡ್ಡನ್ನು ಮಾಡ್ಕೊಂಡು ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತಾವೆ. ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್. ನೋಡಿರಿ. ಇಲ್ಲ ನಮಗೆ ಸೋಡಾ ಬೇಡ ಅಂದ್ರೆ ನೀವು ಇದಕ್ಕೆ ಸೋಡಾ ಹಾಕ್ಲಿಲ್ಲ ಸ್ವಲ್ಪ ಗಟ್ಟಿಯಾಗಿ ಬರ್ಬೋದು ಅಷ್ಟೇ ರೀ. ನೋಡಿ ಕಾಯಿ ಚಟ್ನಿ ಮಾಡ್ಕೊಂಡಿನಿ, ನೀವು ಈರುಳ್ಳಿ ಟೊಮೆಟೊ ಚಟ್ನಿನೂ ಮಾಡ್ಕೋಬೋದು. ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದ್ರೆ ನೀವು ಮಕ್ಕಳಿಗೆ ಈ ರೀತಿ ಮಾಡಿ ಸಾಸ್ ಜೊತೆನೂ ಕೊಡ್ಬೋದು. ನೋಡಿ ಈ ಜೋಳದ ಹಿಟ್ಟಿನ ಫಡ್ಡಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ನೋಡಿ ಎಷ್ಟು ಸಾಫ್ಟ್ ಆಗಿರುವಂಥ ಫಡ್ಡನ್ನು ಬಂದವು. ನಾವು ಉತ್ತರ ಕರ್ನಾಟಕದ ಕಡೆ ಜೋಳದ ಹಿಟ್ಟಿನ ಬೇರೆ ಬೇರೆ ಇನ್ನೂ ರೆಸಿಪಿಗಳನ್ನ ಮಾಡ್ತೀವಿ. ನೀವು ಆ ರೀತಿ ರೆಸಿಪಿಗಳು ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಈಗ ಒಂದು ಪಾತ್ರೆಗೆ ನಾನಿಲ್ಲಿ ದೊಡ್ಡ ಬಟ್ಲೆ 1 ಬಟ್ಲಾಗಷ್ಟ ಮೆಂತ್ಯ ಸೊಪ್ಪನ್ನು ಸೋಸ್ಬಿಟ್ಟು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕಿನ್ರಿ. ಆದಷ್ಟು ಎಳೆ ಮೆಂತ್ಯ ಸೊಪ್ಪನ್ನೇ ತೊಗೊರಿ. ಇಲ್ಲ ಮೆಂತ್ಯ ಸೊಪ್ಪು ಬದಲಿ ನೀವು ಇಲ್ಲಿ ಪಾಲಕ್ ಸೊಪ್ಪನ್ನಾದ್ರೂ ತೊಗೋಬೋದು, ಅಥವಾ ಅರ್ಧ ಮೆಂತ್ಯ ಸೊಪ್ಪು ಅರ್ಧ ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು. ಈಗ ಚಳಿಗಾಲದಲ್ಲಿ ಅಂತೂ ಸೊಪ್ಪು ತರಕಾರಿ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ ಮೆಂತ್ಯ ಸೊಪ್ಪಿನ ಪರಾಟ, ಸಾಂಬಾರು, ಗೊಜ್ಜು ಏನೇನೋ ಮಾಡ್ಕೊಂಡಿರ್ತೀವಿ. ನಾನು ಇವತ್ತೊಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ 1 ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ.
ಒಂದು ಸ್ವಲ್ಪ ಇಂಗು. ನೋಡಿ ನಾನಿಲ್ಲಿ 5 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 6-7 ಬೆಳ್ಳುಳ್ಳಿ ಹೆಸಳನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ಅಷ್ಟೇ ಹಾಕ್ತಾಯಿದ್ದೀನಿ. ಇಲ್ಲ ನೀವು ರೆಡ್ ಚಿಲ್ಲಿ ಪೌಡ್ರೂ ಹಾಕ್ಬೋದು. ರೆಡ್ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ನೀವು ಮೆಣಸಿನ್ಕಾಯಿಯನ್ನು ಕಡಿಮೆ ಹಾಕಿರಿ. ಒಂದು ಸ್ವಲ್ಪ ಅರಶಿನ 1/4 ಟೀ ಸ್ಪೂನ್ ಆಗಷ್ಟು, 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಓಂಕಾಳು ಅಥವಾ ಅಜ್ವಾನ, ಇಲ್ಲಾಂದರೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಇಲ್ಲಿ ಗರಂ ಮಸಾಲನ್ನಾದ್ರೂ ಹಾಕೋಬೋದು. ನಡೀತದೆ. 1 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಆಗಷ್ಟೇ ನಿಂಬೆ ರಸ. ನೋಡಿ ಮೆಂತ್ಯ ಸ್ವಲ್ಪ ಸೊಪ್ಪು ಕಹಿ ಇರ್ತದಲ್ರಿ, ಅದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಸಕ್ಕರೆನ ಹಾಕ್ತಾಯಿದ್ದೀನಿ. ಇಲ್ಲ ಸಕ್ಕರೆ ಬೇಡನೇ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ರೀ. ಈಗ ಇದನ್ನು ಮಿಕ್ಸ್ ಮಾಡೋಣ. ಸೊಪ್ಪು ಜೊತೆ ಎಲ್ಲ ಮಸಾಲೆ ಈಗ ಹಾಕಿರುವ ಸಾಮಗ್ರಿಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಮತ್ತು ಉಪ್ಪು ಹಾಕಿರೋದ್ರಿಂದ ಇದು ಉಪ್ಪು ಏನಾಗ್ತದೆ ರೀ, ಆ ಸೊಪ್ಪು ಜೊತೆ ನೀರನ್ನು ಬಿಡ್ತದೆ ರೀ ಇದು. ನೋಡಿ ಈಗ ಮಿಕ್ಸ್ ಮಾಡಿದ್ದೀನಿ. ಇಲ್ಲೊಂದು 2 ಸ್ಪೂನ್ ಆಗಷ್ಟೇ ನಾನು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. 1 ಬಟ್ಲಾಗಷ್ಟೇ ಸೋಸಿಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇಲ್ಲ ಇಲ್ಲಿ ನೀವು ಜೋಳದ ಹಿಟ್ಟಿನ ಬದಲಿ ಸಜ್ಜಿ ಹಿಟ್ಟನ್ನಾದ್ರೂ ಹಾಕ್ಬೋದು, ಅಥವಾ ಅರ್ಧ ಸಜ್ಜಿ ಹಿಟ್ಟು ಅರ್ಧ ಜೋಳದ ಹಿಟ್ಟನ್ನಾದ್ರೂ ಹಾಕ್ಬೋದು. ಅರ್ಧ ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ. ಇಲ್ಲಿ ಸೋಡಾ, ಈನೋ, ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ. ನೋಡಿ ಆ ಸೊಪ್ಪೆಲ್ಲ ಏನಾಗಿರ್ತದೆ, ನೀರು ಬಿಟ್ಕೊಂಡಿರ್ತದೆ. ಇಲ್ಲೇ ನೀರೇನು ಜಾಸ್ತಿ ಹಿಡಿಸಲ್ಲ ರೀ. ನೀವು ಒಂದು 3 ಸ್ಪೂನು 4 ಸ್ಪೂನು ಅಷ್ಟೇ ನೀರನ್ನು ಇದು ಏನಾಗ್ತದೆ ಹಿಟ್ಟು ಹಿಡಿಸ್ತದೆ ರೀ. ನೋಡಿ ಈಗ ಮಿಕ್ಸಿ ಜಾರಲ್ಲಿ ಏನು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡೆ ಅದರಲ್ಲಿ ನೋಡಿರಿ ಒಮ್ಮೆಲೇನೂ ನೀರನ್ನು ಹಾಕೋಬೇಡ್ರಿ, ಮೆತ್ತಗೂ ಮಾಡ್ಕೋಬಾರ್ದು. ನೋಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರಬೇಕಂತ ಹೇಳಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಈ ರೀತಿ ಕಲಸಿ. ನೋಡಿ ತುಂಬಾ ಇಲ್ಲ ನಮ್ಮ ಸೊಪ್ಪು ತೊಳಿ ಮುಂದೆ ನೀರು ಹಿಡಿದಿತ್ತು ಅಂದ್ರೆ ನಿಮಗೆ ನೀರು ಒಂದೊಂದು ಸಲ ನೀರು ಹಿಡಿಸಲ್ಲ. ಇಲ್ಲ ಹಿಡಿಸ್ತಿತ್ತಂದ್ರೆ 1 ಸ್ಪೂನು 2 ಸ್ಪೂನು ಇದೇ ರೀತಿಯೇ ಹಿಟ್ಟಿರ್ಬೇಕು ನೋಡಿರಿ. ನೋಡಿ ನಾನಿಲ್ಲಿ 2 ಭಾಗವಾಗಿ ಮಾಡ್ತೀನಿ. ಮತ್ತು ಮೆಂತ್ಯ ಸೊಪ್ಪಿನ ನೀವು ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ 2 ಭಾಗ ಮಾಡಿಬಿಟ್ಟು ನೋಡಿ ಈ ರೀತಿ ಉದ್ದವಾಗಿ ನೋಡಿ ಈ ರೀತಿ ರೋಲ್ ಥರ ಮಾಡ್ಕೋತೀನಿ ನೋಡಿರಿ. ನೋಡಿ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ರೀ. ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ. ನೋಡಿ ಅದನ್ನು ಇದೇ ರೀತಿಯೇ ಮಾಡ್ಕೋತೀನಿ ನೋಡಿರಿ. ನೋಡಿ ನಾನು ಚಪಾತಿ ಮಾಡೋ ತಗಡ ಮೇಲೇ ಮಾಡ್ಕೊಂಡ್ಬಿಟ್ಟಿರಿ. ಇಲ್ಲ ಕೈಯ ಒಳಗೆ ಮಾಡ್ಕೊಂಡು ನಡೀತದೆ, ಗ್ಯಾಸ್ ಕಟ್ಟಿ ಕ್ಲೀನ್ ಇದೆ ಅದ್ರ ಮೇಲೆ ಮಾಡ್ಕೊಂಡ್ರೂ ನಡೀತದೆ. ನೋಡಿರಿ ಇದೇ ರೀತಿಯೇ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ಟೀಮ್ ಮಾಡೋಕ್ಕೆ ಆಲ್ರೆಡಿ ಕಡಾಯಿಯಲ್ಲಿ ನೀರನ್ನು ಹಾಕಿ ಚಾಣಿಯನ್ನು ಇಟ್ಟಿದ್ರಿ. ಚಾಣಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿದ್ದೆ. ಇಲ್ಲ ನಿಮ್ಮ ಕಡೆ ಡೋಕ್ಲಾ ಪ್ಲೇಟ್ ಅದಂದ್ರೆ ನೀವು ಡೋಕ್ಲಾ ಪ್ಲೇಟ್ನಲ್ಲಿನೂ ಸ್ಟೀಮ್ ಮಾಡ್ಬೋದು. ನೋಡಿ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೊಂಡಿದ್ದೀನಿ ರೀ ನಾನು. ನೋಡಿ 10 ನಿಮಿಷ ಆಗೈತಿ, ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ನೋಡಿರಿ. ಯಾವುದೇ ರೀತಿ ಹಿಟ್ಟು ಎಲ್ಲ ನೀಟಾಗಿ ಬೇಯ್ದ. ನೋಡಿ ಇದನ್ನು ತೆಗೆದುಬಿಡ್ತೀನಿ. ಈಗ ಇದು ಒಂದು ಸ್ವಲ್ಪ ಆರಲಿದೆ. ಆರಿದ್ಮೇಲೆ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿರಿ ಈಗ ಆರ್ಯವ ನಾನು ನಿಮ್ಗೆ ಕಟ್ ಮಾಡಿಬಿಡ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬೇಯ್ದದ ನೋಡಿರಿ. ಇಲ್ಲ ನೀವು ಜೋಳದ ಹಿಟ್ಟಿನ ಬದಲಿಲ್ಲಿ ಏನು ಮಾಡ್ಬೋದು, ಸಜ್ಜಿ ಹಿಟ್ಟನ್ನಾದ್ರೂ ತೊಗೋಬೋದು ರೀ. ಈಗ ಚಳಿಗಾಲದಲ್ಲಿ ಸಜ್ಜೆ ನೋಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲ ಅದು ಅರ್ಧನೂ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ನೋಡಿ ಇಲ್ಲ ನೀವು ಮೆಂತ್ಯ ಸೊಪ್ಪಿನ ಬದಲಿಲ್ಲಿ ಪಾಲಕ್ ಸೊಪ್ಪನ್ನಾದ್ರೂ ಹಾಕೋರಿ ನಡೀತದೆ. ನೋಡಿ ಒಂದನ್ನು ಮಾತ್ರ ನಾನು ನೋಡಿ ಇದನ್ನು ಬಿಸಿ ಬಿಸಿ ನೀವು ಹೀಗೆ ಸ್ವಲ್ಪ ಆರಿದ್ಮೇಲೆ ಕಟ್ ಮಾಡಿಬಿಟ್ಟು ಸಾಸ್ ಜೊತೆನೂ ತಿನ್ಬೋದು. ಇಲ್ಲಾಂದರೆ ಇದಕ್ಕೊಂಚೂರು ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಇರ್ತದೆ ರೀ. ನಾನು ಒಂದನ್ನು ಮಾತ್ರ ನಾನು ನಿಮ್ಗೇನು ಮಾಡ್ತೀನಿ, ಒಗ್ಗರಣೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ. ಒಗ್ಗರಣೆಗೂ ಆಲ್ರೆಡಿ ಪ್ಯಾನನ್ನು ಕಲೆಗೆ ಒಗ್ಗರಣೆ ಹಾಕೋದ್ರಿಂದ ಏನಾಗ್ತದೆ, ಸ್ವಲ್ಪ ಹೊರಗಿನ ಲೇಯರ್ ಕ್ರಿಸ್ಪಿಯಾಗಿ ಇನ್ನೂ ಟೇಸ್ಟ್ ಚೆನ್ನಾಗಿ ಆಗ್ತದೆ ರೀ. ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ ಅತಿ ಕಡಿಮೆ ಎಣ್ಣೆ ಬಳಸಿ ಹೆಲ್ದಿಯಾಗಿರುವಂಥ ರೆಸಿಪಿ ರೀ. ಈವನ್ ಶುಗರು ಅಥವಾ ಡಯಾಬಿಟಿಸ್ ಪೇಷಂಟ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಒಂದೇ ಥರದ್ದಿಲ್ಲಂದ್ರೆ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದ್ರೂ ನೀವು ಈ ರೀತಿ ಮಾಡ್ಬೋದು. ನೋಡಿ ಸ್ವಲ್ಪ ಎಣ್ಣೆಗೆ ಸಾಸಿವೆ, ಬಿಳಿ ಎಳ್ಳು, ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಹಾಕಿಬಿಟ್ಟು ನೋಡಿ ಈಗ ಇವನ್ನ ಹಾಕೊಂಡ್ರೆ ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಆ ಒಗ್ಗರಣೆ ಜೊತೆ ಫ್ರೈ ಮಾಡ್ರೆ ಏನಾಗ್ತದೆ ರೀ, ಹೊರಗಡೆ ಲೇಯರ್ ಕ್ರಿಸ್ಪಿ ಆಗ್ತೈತವ. ನೋಡಿ ಇಲ್ಲ ಜಾಸ್ತಿನೇ ಕ್ರಿಸ್ಪಿ ಬೇಕು ನಿಮಗೆ ಅಂತಂದ್ರೆ ನೀವು ಇಲ್ಲಿ 1 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಆದ್ರೂ ಹಾಕೋಬೋದು ರೀ. ಅವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದವ ನೋಡಿ. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಇದನ್ನು ಮೆಂತ್ಯ ಸೊಪ್ಪು ಚಳಿಗಾಲದಲ್ಲಿ ಅಂತೂ ತುಂಬಾ ಚೆನ್ನಾಗಿ ಬರ್ತದೆ. ಇದನ್ನು ವಿಂಟರ್ ಸ್ಪೆಷಲ್ ರೆಸಿಪಿ ಅಂತಲೂ ನೀವು ಕರಿಬೋದು.
ನೋಡಿ ಇವಕ್ಕೆ ಏನೂ ಬೇಡ, ಬಿಸಿ ಬಿಸಿ ನೋಡಿ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ನೋಡಿ ನಾನಂತೂ ಇದನ್ನು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮೆಂತ್ಯ ಸೊಪ್ಪಿನ ವಡಿ ಅಂತಲೇ ಕರಿತೀನಿ ರೀ. ತುಂಬಾ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಅಥವಾ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಈ ಮೆಂತ್ಯ ಸೊಪ್ಪಿನ ವಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಅರ್ಧ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ವೆಜಿಟೇಬಲ್ಸ್ ಕ್ವಾಂಟಿಟಿ ಜಾಸ್ತಿ ಕಡಿಮೆ ನೀವು ಮಾಡ್ಬೋದು ರೀ. ಒಂದು ಸಣ್ಣ ಸೈಜದ ಹಸಿ ಆಲೂಗಡ್ಡೆನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಅಲ್ಲಿ ತುರಿದ್ಮೇಲೆ ನಾನೇನೇ ನೀರಿನಲ್ಲಿ ತೊಳೆದ್ಬಿಟ್ಟೇನು ಹಾಕಿಲ್ಲ ರೀ. ಅಂದರೆ ಸ್ಟಾರ್ಚ್ ಸಲುವಾಗಿ ಕೆಲವೊಬ್ಬರು ತೊಳೆದ್ಬಿಟ್ಟು ಹಾಕ್ತಾರೆ, ಹಾಗೇನೆ ಹಾಕಿನಿ ರೀ. 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ, ಫ್ರೆಶ್ ಆಗಿದ್ರೆ ಕರಿಬೇವು ಸೊಪ್ಪು ಇದ್ರೆ ಹಾಕಿರಿ, ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ. ಇದಕ್ಕೊಂದು 2 ಸ್ಪೂನ್ ಆಗಷ್ಟೇ ಹುರಿದಿರೋ ಶೇಂಗಾನ ತರಿಯಾಗಿ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೋಡಿ ಚಿಕ್ಕ ಚಿಕ್ಕ ಶೇಂಗಾ ಪೀಸ್ಗಳು ಉಳಿದಿರ್ಬೇಕು, ಆ ರೀತಿ ಫೈನ್ ಪೌಡ್ರ್ ಇರಬಾರ್ದು ರೀ. ಸ್ವಲ್ಪ ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಕೆಲವೊಬ್ರು ನನಗೆ ಈರುಳ್ಳಿ ಬೆಳ್ಳುಳ್ಳಿ ಇರಲಾರ್ದೇ ರೆಸಿಪಿಯನ್ನು ತೋರಿಸೋದು ಹೇಳಿದರೆ, ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಇರಲಾರ್ದೇ ರೆಸಿಪಿ ಇದ್ರೆ ಇಲ್ಲೊಂದು ಅರ್ಧ ಬಟ್ಲಾಗಷ್ಟೇ ನಾನು ದಪ್ಪ ಸಾಬುದಾನಿಯನ್ನು ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿರಿ ಇದನ್ನು 5 ಅವರ್ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. 2 ಸ್ಪೂನ್ ಆಗಷ್ಟೇ ಮೊಸರನ್ನ ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕಿರಿ, ಹುಳಿ ಮೊಸರು ಬೇಡ. ನೋಡಿ ಇದರಲ್ಲಿ ಬೈಂಡಿಂಗ್ ಸಲುವಾಗಿ ನಾನು 1 ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಜೋಳದ ಹಿಟ್ಟು ಬದಲಿ ನೀವು ಗೋಧಿ ಹಿಟ್ಟನ್ನಾದರೂ ತೊಗೋಬೋದು, ರಾಗಿ ಹಿಟ್ಟನ್ನಾದರೂ ತೊಗೋಬೋದು, ಮಿಲೆಟ್ಸ್ ಹಿಟ್ಟನ್ನಾದ್ರೂ ತೊಗೋಬೋದು, ನಡೀತಾರೆ. ಇಲ್ಲ ಅಕ್ಕಿ ಹಿಟ್ಟನ್ನಾದ್ರೂ ತೊಗೋಬೋದು. 1 ಸ್ಪೂನ್ ಆಗಷ್ಟೇ ನಿಂಬೆ ರಸ ಹಾಕೊಂಡ್ರಿ, ಹುಳಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟು, ಅರ್ಧ ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಟೇಸ್ಟೂ ಬ್ಯಾಲೆನ್ಸ್ ಆಗ್ತದೆ. ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿಯನ್ನು ಹಾಕಿದ್ದೀನಿ, ಹುರಿದಿರುವ ಜೀರಿಗೆ ಪುಡಿ. 1/4 ಟೀ ಸ್ಪೂನ್ ಆಗಷ್ಟೇ ಕಾಳು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ. ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ನೋಡಿ ಇಲ್ಲಿ ನಾನು ನೀರನ್ನು ಹಾಕ್ತೇನೆ ಈ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡಿರಿ ಮೊಸರು ಹಾಕಿರ್ತದೆ, ಎಣ್ಣೆ ಹಾಕಿರ್ತದೆ, ಮತ್ತು ವೆಜಿಟೇಬಲ್ಸು ನೀರು ಬಿಡ್ತಾವೆ. ಇದಕ್ಕೆ ಇಷ್ಟನೇ ಹಿಟ್ಟು ಕರೆಕ್ಟ್ ಆಗ್ತದೆ ರೀ. ಗಟ್ಟಿಯಾಗಿನೇ ಕಲಿಸಿ ತೊಗೋಬೇಕ್ರಿ. ಇಲ್ಲ ತುಂಬಾ ಡ್ರೈ ಅನ್ಸಕತ್ತದ ಅಂದ್ರೆ ನೀವು 1 ಸ್ಪೂನು 2 ಸ್ಪೂನು ಆಗಷ್ಟು ನೀರನ್ನು ಹಾಕೋರಿ. ಇಲ್ಲಿ ನೀವು ಏನು ಮಾಡ್ಬೋದು, ಮತ್ತು ಸೋರೆಕಾಯನ್ನು ತುರಿದ್ಬಿಟ್ಟು ಹಾಕ್ಬೋದು. ನೋಡಿರಿ ನಾನು ಉಪ್ಪನ್ನೇ ಹಾಕಿಲ್ಲ, ಉಪ್ಪನ್ನು ಮರ್ತಿದ್ದೀನಿ, ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅಥವಾ ಬೀಟ್ರೂಟನ್ನು ತುರಿದ್ಬಿಟ್ಟು ಹಾಕ್ಬೋದು, ಸಣ್ಣದಾಗಿ ಕ್ಯಾಬೇಜ್ ಕಟ್ ಮಾಡಿ ಹಾಕ್ಬೋದು, ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡಿ ಹಾಕ್ಬೋದು. ನಿಮ್ಮ ಕಡೆ ಯಾವ ವೆಜಿಟೇಬಲ್ಸ್ ಅದಾವ ಆ ವೆಜಿಟೇಬಲ್ಸ್ ಹಾಕಿ. ನೋಡಿರಿ ಈ ರೀತಿ ಗಟ್ಟಿಯಾಗಿ ಕರೆಕ್ಟಾಗಿ ಬೈಂಡ್ ಆಯ್ತು ರೀ. ನಾ ಅಂತೂ ನೀರನ್ನು ಹಾಕಿಲ್ಲ ರೀ. ಇಲ್ಲ ನಿಮಗೆ ನೀರು ಹಿಡಿಸ್ತಿತ್ತಂದ್ರೆ ನೀವು 1 ಸ್ಪೂನು 2 ಸ್ಪೂನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ, ನಡೀತದೆ. ಆದರೆ ನೀರನ್ನು ಜಾಸ್ತಿ ಹಾಕಬಾರ್ದು ಇದು. ನೋಡಿ ಆ ವೆಜಿಟೇಬಲ್ಸನ್ನೇ ನೀರು ಬಿಟ್ಟಾವ, ಮತ್ತು ಮೊಸರು ಎಣ್ಣೆ ಹಾಕಿಲ್ಲ, ಅದರಲ್ಲೇ ಹಿಟ್ಟನ್ನು ಕಲಸಿ ತೊಗೊಂಡಿದ್ದೀನಿ ರೀ ನಾನು. ನೋಡಿ ಹೀಗೆ ಹಿಟ್ಟು ರೆಡಿ ಆಗಿದ್ರಿ. ನಾ ಇದನ್ನು ನೆನೆಲಕ್ಕ ಬಿಡೋದಿಲ್ಲ ರೀ ಸೈಡಿಗೆ. ಈಗ ಇದೇ ರೀತಿಯೇ ನಾದಿನೇ ಹಾಗೆ ಮಾಡಿಬಿಡೋದ್ರಿ ಇದನ್ನು. ನೋಡಿ ಹಿಟ್ಟು ರೆಡಿ ಆಗಿದ್ರೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿರಿ ಸಣ್ಣ ಸಣ್ಣ ಪುರಿ ಹಿಟ್ಟು ತೊಗೊಂಡಿರ್ತೀವಲ್ಲ ಅಷ್ಟಷ್ಟನ್ನೇ ತೊಗೋತೀನಿ ನೋಡಿರಿ. ನೋಡಿ ಈ ರೀತಿ ಇಲ್ಲ ನೀವು ದೊಡ್ಡನ್ನಾಗಿ ಬೇಕಂದ್ರೆ ಜಾಸ್ತಿ ಹಿಟ್ಟು ಹಿಡಿದು ದೊಡ್ಡ ಸೈಜನ್ನು ತಟ್ಕೋಬೋದು. ನೋಡಿ ಇಲ್ಲಿ ನಾನು ಒಮ್ಮೆಲೆ ಏನಾಗ್ತದೆ ಪ್ಯಾನಲ್ಲಿ 3 ಮಾಡ್ಕೋಬೋದು ಅಂತ ಹೇಳಿ ಸಣ್ಣನ್ನೇ ತಟ್ಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ನಾನು ಇದನ್ನು ಹೋಳಿಗೆ ಮಾಡೋ ಶೀಟ್ ಮೇಲೆ ತಟ್ಟು ತೋರಿಸ್ತಾ ಇದ್ದೀನಿ. ನೀವು ಆಯಿಲ್ ಪ್ಯಾಕೆಟ್ ಮೇಲೂ ಸಣ್ಣ ತಟ್ಟಿದಂದ್ರೆ ಕೈಲೇ ಎತ್ತಿ ಹಾಕೋಬೋದು ರೀ, ಅಥವಾ ಬಟರ್ ಪೇಪರ್ ಮೇಲೂ ಆ ರೀತಿಯೂ ನೀವು ಮಾಡ್ಕೋಬೋದು. ನೋಡಿ ಇಷ್ಟಷ್ಟೇ ಸ್ವಲ್ಪ ಹಿಟ್ಟು ತೊಗೊಂಡಿನಿ. ತುಂಬ ದಪ್ಪಾಗಿನೂ ಏನು ತಟ್ಟಲ್ರಿ, ಇಷ್ಟೇ ತೆಳುವಾಗಿನೂ ಇರ್ಬೇಕು ರೀ. ಆ ರೀತಿ ತಟ್ಬಿಟ್ಟು ನೋಡಿ ಈ ರೀತಿ ಮಧ್ಯಕ್ಕೊಂದು ಹೋಲ್ ಹಾಕೋತೀನಿ. ನೋಡಿ ಚೆನ್ನಾಗಿ ಕಾಣ್ತದೆ. ಈ ರೀತಿಯೇ ಒಮ್ಮೆಲೆ 3 ತಟ್ಟುವೆ. ಈ ಪ್ಯಾನನ್ನು ಕೈಲಿಕ್ಕೆ ಇಟ್ಟಿದ್ದೀರಿ. ಇದಕ್ಕೊಂದು ಸ್ವಲ್ಪನೇ ಎಣ್ಣೆ ಹಚ್ಕೋತೀನಿ ರೀ. ಟೇಸ್ಟಿನೂ ಅದ, ಹೆಲ್ದಿನೂ ಅದ, ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಈ ರೀತಿ ಸಣ್ಣ ಇದು ಅಂದ್ರೆ ಒಮ್ಮೆಲೆ 3-4 ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ದೀನಿ. ಒಂದು ಸೈಡ್ ಬೇಯ್ದ್ಮೇಲೆ ಈ ರೀತಿ ನೋಡಿರಿ. ಇದು ನೋಡಿ ಟೇಸ್ಟ್ ಸೇಮ್ ಟು ಸೇಮ್ ಇದು ಸಾಬುದಾನಿ ವಡ ಅಥವಾ ಸಾಬುದಾನಿ ಥಾಲಿಪಟ್ಟಿ ತಿಂದಂಗೆ ಟೇಸ್ಟ್ ಇರ್ತದೆ ರೀ. ಇದು ಜೋಳದ ಹಿಟ್ಟಿನಿಂದ ಮಾಡ್ಯದ ಅಂತ ಹೇಳಿ ಅನ್ಸೋದೂ ಇಲ್ಲರಿ ಇದು. ನೋಡಿ 2 ಸೈಡ್ ಚೆನ್ನಾಗಿ ಬೇಯ್ದವ್ರಿ ಇದು. ನೋಡಿ ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ ಈಗ ಇವು 3 ಮಾಡಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಇನ್ನು ಪ್ಯಾನ್ನಲ್ಲಿನೂ 3 ಮಾಡಿ ಹಾಕಿದ್ದೀನಿ ನೋಡಿರಿ. ಮಧ್ಯಕ್ಕೆ ಈ ರೀತಿ ಶೇಂಗಾ ಚಿಕ್ಕ ಪೀಸ್ಗಳು ಸಿಗ್ಬೇಕು ರೀ. ಟೇಸ್ಟ್ ತುಂಬಾ ಚೆನ್ನಾಗತ್ತದ.
ನೋಡಿ ಈ ರೀತಿ ಹೆಲ್ದಿಯಾಗಿ ಮಾಡಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಲ್ಲಿ ಹಾಕಿ ಕೊಡ್ಬೋದು. ಮಧ್ಯಾಹ್ನ ಇಲ್ಲ ಮೊಸರು ಹುಳಿ ಆಗ್ತದೆ, ಇದ್ರ ಜೊತೆ ಮೊಸರು ತಿನ್ಬೋದು. ಹುಳಿ ಆಗ್ತದೆ ಮಧ್ಯಾಹ್ನ ಅಂದ್ರೆ ನೀವು ಸಾಸ್ ಹಾಕಿನೂ ಕೊಡ್ಬೋದು, ಸಾಸ್ ಜೊತೆನೂ ತಿನ್ಬೋದು. ನೋಡಿ ನಾನು ನಿಮಗೆ ಮುರಿದು ಬಿಟ್ಟೂ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದ, ನೋಡಿ ಟೇಸ್ಟಿನೂ ಅದ, ಹೆಲ್ದಿನೂ ಅದ, ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಇದನ್ನು ನೀವು ಮೊಸರು ಜೊತೆನೂ ಸರ್ವ್ ಮಾಡ್ಬೋದು. ನಾನು ಇವತ್ತು ಇದನ್ನು ಮೊಸರು ಜೊತೆನೇ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಜೋಳದ ಹಿಟ್ಟು ಮತ್ತು ಸಾಬುದಾನಿ ಥಾಲಿಪಟ್ಟಿ ಅಂತಲೂ ಕರಿಬೋದು. ಇದು ಮಿನರಲ್ಲು, ಕ್ಯಾಲ್ಸಿಯಮ್ಮು, ವಿಟಮಿನು, ಐರನ್ನು, ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೂ ಕರಿಬೋದು. ಒಂದೇ ಥರದ ಬ್ರೇಕ್ಫಾಸ್ಟ್ ಏನು ಬೋರ್ ಆಗಿತ್ತಂದ್ರೆ ನೀವು ಇದನ್ನು ಖಂಡಿತನೂ ಟ್ರೈ ಮಾಡಿರಿ. ಅಥವಾ ಈ ರೀತಿ ಈಗ ಸ್ಕೂಲ್ಸ್ ಅಂತೂ ಸ್ಟಾರ್ಟ್ ಆಗ್ಯಾವ, ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕಿ ಕೊಡ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಅದಕ್ಕೆ ನಾನು 1 ಬೌಲ್ ಆಗಷ್ಟು ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ತಗೊಂಡೀನಿ. 1 ಕಟ್ ಆಗಷ್ಟು ಸಬ್ಬಸಿಗೆ ಸೊಪ್ಪನ್ನು ತೊಳೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಈಗ ಒಂದು ಜಾರ್ಗೆ ಇದನ್ನು ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುರಿದ ಮೆಂತ್ಯ ಕಾಳಿನ ಪುಡಿ ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ, ಚಿಟಿಕೆ ಅರಿಶಿಣ ಪುಡಿ, ಒಂದು ಅರ್ಧ ಬೌಲ್ ಆಗಷ್ಟು ಬಿಸಿ ನೀರನ್ನು ಇದರೊಳಗೆ ನಾನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಇದನ್ನು ಹಿಟ್ಟನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ ರೀ. ನೋಡ್ರಿ ಈ ಥರ ಹಿಟ್ಟು ನಾನು ಭಾಳ ಗಟ್ಟಿನೂ ಮಾಡ್ಕೊಂಡಿಲ್ಲ, ಭಾಳ ಸಾಫ್ಟಾಗಿನೂ ಮಾಡ್ಕೊಂಡಿಲ್ಲ ರೀ. ಈಗ ಈ ಹಿಟ್ಟಿನಿಂದ ಸ್ವಲ್ಪ ಈ ರೀತಿ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ಕೈಗೆ ಆಯಿಲ್ ಹಚ್ಕೋತಾ ಇದ್ದೀನಿ. ಈ ರೀತಿ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ತಾ ಇದ್ದೀನಿ ರೀ. ಇದನ್ನು ನೀವು ಯಾವ ಸೈಜಕ್ಕಾದರೂ ಮಾಡ್ಕೋಬೋದು. ನೋಡ್ರಿ ಈ ರೀತಿ ನಾನು ಎಲ್ಲವನ್ನು ಒಂದೇ ರೀತಿ ರೆಡಿ ಮಾಡಿ ಈಗ ಇಟ್ಕೊಂಡೇನಿ ರೀ. ಈಗ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ನೀರನ್ನು ಸ್ಟೀಮ್ ಮಾಡೋ ಸಲುವಾಗಿ ಕಾಯಕ್ಕೆ ಕಡಾಯಿ ಒಳಗೆ ಇಟ್ಕೊಂಡೇನಿ ರೀ. ಇದಕ್ಕೆ ನಾನು ಈ ಥರ ಹೋಲ್ಸಿರುವ ಪಾತ್ರೆಯನ್ನು ತಗೋತಾ ಇದ್ದೀನಿ. ಈಗ ಕಟ್ ಮಾಡಿರುವ ಸಬ್ಬಸಿಗೆ ಸೊಪ್ಪನ್ನು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಈಗ ಅನ್ಕ ಲೋ ಫ್ಲೇಮ್ದಾಗಿರಲಿ ರೀ. ಈಗ ಈ ರೀತಿ ರೆಡಿ ಮಾಡ್ಕೊಂಡಿರುವಂಥ ಪೀಸ್ಗಳನ್ನು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿ ಇಡ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಸ್ವಲ್ಪ ಶೇಂಗಾ ಚಟ್ನಿಯನ್ನು ಸ್ಪ್ರೆಡ್ ಮಾಡತ್ತೀನಿ ರೀ. ಇದು ಕಲ್ಲಲ್ಲಿ ಕುಟ್ಟಿರುವಂಥ ಶೇಂಗಾ ಚಟ್ನಿ, ನೀವು ಬೇಕಾದ್ರೆ ಮಿಕ್ಸಿಯಲ್ಲಿ ಮಾಡ್ಕೊಂಡಿರುವಂಥ ಶೇಂಗಾ ಚಟ್ನಿಯನ್ನು ಹಾಕ್ಬೋದು. ಇದಕ್ಕೆ ನಾನು ಸ್ಟೀಮ್ ಮಾಡೋಕೆ ಇಟ್ಟೀನಿ. ಈಗ ಇವು ಸ್ಟೀಮಾಗಿ ರೆಡಿ ಆಗ್ಯದ್ರಿ. 10 ನಿಮಿಷ ಸ್ಟೀಮ್ ಮಾಡ್ರೆ ಸಾಕ್ರಿ. ನೋಡ್ರಿ ಈ ಥರ ಇದು ಈಗ ಸ್ಟೀಮಾಗಿ ಕುದ್ದು ರೆಡಿ ಆಗ್ಯದ್ರಿ. ಈಗ ಉಳಿದಿರುವ ಪೀಸ್ಗಳನ್ನು ಮತ್ತೆ ಸೊಪ್ಪು ಅದೆಲ್ಲ ಹಾಕ್ಕೊಂಡು ಇನ್ನೊಂದ್ಸಲ ಸ್ಟೀಮ್ ಮಾಡ್ತೀನಿ ರೀ. ಇದನ್ನು ಎಷ್ಟು ಸರಿನೂ ನೀವು ಈ ಥರ ಲೇಯರ್ ಆಗಿ ಮಾಡಿಕೊಂಡು ಸ್ಟೀಮ್ ಮಾಡ್ಕೋಬೋದು. ಶೇಂಗಾ ಚಟ್ನಿ ನೀವು ಖಾರ ಜಾಸ್ತಿ ತಿಂತಿದ್ರಂದ್ರೂ ನೋಡಿ ಹೆಚ್ಚಿಗೂ ಹಾಕೋಬೋದು ರೀ. ಈಗ ಒಂದು ಕಲ್ಲಿಗೆ ನಾನು 8 ರಿಂದ 9 ಬೆಳ್ಳುಳ್ಳಿ ಹೆಸರುಗಳನ್ನ ಈ ಥರ ಜಜ್ಜಿ
ರೆಡಿ ಮಾಡ್ಕೊತಾ ಇದ್ದೀನಿ ರೀ. ನೋಡಿರಿ ಈಗ ಬೆಳ್ಳುಳ್ಳಿ ಪೇಸ್ಟ್ ಈ ರೀತಿ ರೆಡಿ ಆಗ್ಯದ್ರಿ. ಈಗ ನೋಡಿರಿ ಇವು ಎಲ್ಲನೂ ಕುದ್ದು ರೆಡಿ ಆಗ್ಯದ್ರಿ. ಇದಕ್ಕೆ ನಾನು ಕುಟ್ಟಿರುವ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ನೀವು ತುಪ್ಪನೂ ಹಾಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದು ಬಿಸಿ ಬಿಸಿ ತಿನ್ನಕ್ಕಂತೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಮಕ್ಕಳು ಇದನ್ನು ಕಿಚಪ್ ಜೊತೆನೂ ತಿನ್ಬೋದು ರೀ. ಇದನ್ನು ನೀವು ಖಂಡಿತ ಟ್ರೈ ಮಾಡಿ ಕಮೆಂಟ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಅದೇನೆಂದರೆ ಹೋಳಿ ಹುಣ್ಣಿಮೆ ಸ್ಪೆಷಲ್ ಜೋಳದ ಮುದ್ದೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಇದನ್ನು ಪ್ರತಿ ವರ್ಷ ನಾವು ಹೋಳಿ ಹುಣ್ಣಿಮೆಗೆ ಅಷ್ಟೇ ಮಾಡೋದು. ಹಾಗಿತ್ತಂದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನೋಡಿ, 4 ಗ್ಲಾಸ್ ಆಗಷ್ಟು ಜೋಳ ಅಂತ ತೊಗೊಂಡಿರ್ತದೆ. ರಾಶ್ ಆದಮೇಲೆ ಹೊಸ ಜೋಳ, ಹೊಸ ಗೋಧಿ, ಕಡ್ಲಿ, ಶೇಂಗಾ ಏನು ಹೊಸದಿರ್ತದಲ್ಲ ಅದನ್ನೇ ತೊಗೊಂಡಿರ್ತೀವಿ ರೀ. ಈ ಜೋಳವನ್ನು ಕುಟ್ಬಿಟ್ಟು ತೊಗೊಂಡಿರ್ತದೆ ರೀ. ಕುಟ್ಟು ಅಂದರೆ ಏನಾಗಿರ್ತದೆ, ಇದು ಪಾಲಿಶ್ ಆಗಿರ್ತದೆ. ಪಾಲಿಶ್ ಆಗಿ ಮೇಲಿನ ಸಿಪ್ಪೆ ಹೋಗಿರ್ತದೆ. 4 ಗ್ಲಾಸ್ ಜೋಳ, 1 ಬಟ್ಲಾಗಷ್ಟು ಇಲ್ಲಿ ಹಸಿರು ಸಣ್ಣ ಕಾಣತಾವಲ್ಲ ರೀ, ಅವು ಶೀತ್ನಿ ಜೋಳ ಅದಾವೆ. ಒಂದು 4 ಸ್ಪೂನ್ ಆಗಷ್ಟು ಕಡಲೆಕಾಳು, ಒಂದು 4 ಸ್ಪೂನ್ ಆಗಷ್ಟು ಗೋಧಿ, ಅವನು ಪಾಲಿಶ್ ಮಾಡಿ ಹಾಕಿರ್ತಾವೆ ರೀ. ಒಂದು 4 ಸ್ಪೂನ್ ಆಗಷ್ಟು ಅಂದ್ರೆ ಶೇಂಗಾನು ಹಾಕಿರ್ತಾರೆ ರೀ. ನೀವು ಶೇಂಗಾ ಕ್ವಾಂಟಿಟಿ ಅದು ಜಾಸ್ತಿ ಕಡಿಮೆನೂ ಮಾಡ್ಬೋದು ರೀ. ಈಗ ನೋಡಿ, ಅದು ಟೋಟಲಾಗಿ 5 ಗ್ಲಾಸ್ ಆಗೈತೆ. 1 ಗ್ಲಾಸಿಗೆ 3 ಗ್ಲಾಸ್ ಆಗಷ್ಟು ನಾನು 15 ಗ್ಲಾಸ್ ಆಗಷ್ಟು ನೀರನ್ನು ಕುದಿ ಇಟ್ಕೊಂಡಿದ್ದೆ ರೀ. ಮತ್ತು ಈ ಜೋಳ ಕುಟ್ಟಿದ ಮೇಲೆ ಕೇರಿ ಮಾಡಿ ಎಲ್ಲನೂ ಸ್ವಚ್ಛ ಮಾಡಿ ತೊಗೊಂಡಿರ್ತದೆ ರೀ. ಇದನ್ನು ನೋಡಿ, ಆ ಸಿಪ್ಪೆ ಎಲ್ಲ ಏನು ಮಾಡಿರ್ತದೆ ನೀಟಾಗಿ ಕೇರ್ಬಿಟ್ಟು ತೊಗೊಂಡಿರ್ತೀವಿ ರೀ. ನೋಡಿ, ಬಟ್ ನಾನು ಮೆಜರ್ಮೆಂಟ್ ಮಾಡಿ ಒಂದಕ್ಕೆ 3 ಅಂತ ಹೇಳಿ 15 ಗ್ಲಾಸ್ ನೀರನ್ನು ಹಾಕಿದ್ದೆ. ಇದಕ್ಕೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಅಯ್ಯೋ ಕರೆಂಟ್ ಹೋಯ್ತು ರೀ, ಸ್ವಲ್ಪ ಬೆಳಕು ಕಡಿಮೆ ಆಯಿತು. ಈಗ ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲಿ ಇಟ್ಟನೆ 1 ಸೀಟಿಯನ್ನು ತೊಗೋಬೇಕ್ರಿ. ಇದನ್ನು ಫಸ್ಟ್ 1 ಸೀಟಿ ಎದ್ದ ಮೇಲೆ ಆಮೇಲೆ ಲೋ ಫ್ಲೇಮ್ದಾಗ ಇಟ್ಟು ಕರೆಕ್ಟ್ ಟೈಮ್ ಹಚ್ಚಿ 1 ಅವರ್ ಇಡಬೇಕ್ರಿ. ನೀವು 1 ಅವರ್ ನೋಡಿಬಿಟ್ಟು ಇಟ್ಟು ಆಮೇಲೆ ಗ್ಯಾಸನ್ನು ಆಫ್ ಮಾಡ್ಬೇಕ್ರಿ. ಅವಾಗ ಅದು ಕರೆಕ್ಟಾಗಿ ಕುದಿರ್ತದೆ. ಈಗ ಇದು ಕುದಿಲ್ಲ ರೀ. ಇನ್ನೊಂದು ಕುಕ್ಕರ್ಗೆ ನೋಡಿ, ನಾನು ಸ್ಟೀಮ್ ಮೇಲೆ ಕುದಿಸೋ ಸಲುವಾಗಿ ಒಂದು 3 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆಯನ್ನು ತೆಗೆದುಬಿಟ್ಟನೆ ಹಾಕಿದ್ದೀನಿ ನಾನು. 3 ಕ್ಯಾರೆಟು, ಆಮೇಲೆ ಒಂದು 3 ಗೆಣಸನ್ನು ಅದನ್ನು ತೊಳೆದ್ಬಿಟ್ಟು ಸಿಪ್ಪೆಯನ್ನು ತೆಗೆದುಬಿಟ್ಟನೆ ಹಾಕ್ತಾಯಿದ್ದೀನಿ. ನೋಡಿರಿ, 3 ಬದನೆಕಾಯನ್ನು ಹಾಕ್ತಾಯಿದ್ದೀನಿ. ಯಾವ ಬದನೆಕಾಯಲ್ಲಿ ಹುಳ ಎಲ್ಲ ನೋಡಿಬಿಟ್ಟನೆ ತೊಗೊಂಡಿದ್ದೀನಿ ರೀ ನಾನು. ಈಗ ಇದನ್ನು ಹೈ ಫ್ಲೇಮ್ದಲ್ಲಿಟ್ಟೆ ಒಂದು 5 ಸೀಟಿಯನ್ನು ಮಾಡಿ ತೊಗೋತೀನಿ ರೀ. ಅಂದರೆ ಅವು ಸ್ಟೀಮ್ ಮೇಲೆ ಕುದಿಬೇಕು ರೀ. ನೋಡಿ, ಇವನು ಕುದ್ದು ಸೀಟಿ ಬರಲಿ ರೀ. ನೋಡಿ, ಸಾಫ್ಟಾಗಿ ಕುದಿಬೇಕ್ರಿ ಅವೆಲ್ಲ. ಈಗ ನೋಡಿರಿ, 1 ಅವರ್ ಆದಮೇಲೆ ನಾನು ಕುಕ್ಕರ್ ಬಂದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕುದಿರ್ತದೆ ರೀ ಅದೆಲ್ಲ ಕಾಳು. ನೋಡಿ, ತುಂಬಾ ಬಿಸಿ ಇರ್ತದಲ್ರಿ. ಈಗ ನೋಡಿ, ಈಗ ಇದೇನು ಕುದಿರ್ತದಲ್ಲ ನೋಡಿ, ಈಗ ಇದು ಕಾಳು ಕಾಣಕತ್ತದ ರೀ. ಈಗ ಇದನ್ನು ಬೇರೆ ಪಾತ್ರೆ ಒಳಗೆ ಹಾಕಿಬಿಟ್ಟು ಬಿಸಿಯಾಗಿರುವಾಗಲೇ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೋಬೇಕ್ರಿ ಇದನ್ನು. ನೋಡಿ, ಈ ಬಿಸಿ ಇದ್ದಾಗನೇ ಮ್ಯಾಶ್ ಮಾಡ್ರೆ ತುಂಬಾ ಸಾಫ್ಟ್ ಆಗಿಬಿಡ್ತದೆ ರೀ. ಇದನ್ನು ಈಗ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು. ನೋಡಿ, ಮ್ಯಾಶರ್ಲೇ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೋತೀನಿ. ನೋಡಿ, ನೀರನ್ನು ಕರೆಕ್ಟ್ ಆಗಿದ್ರಿ. ಅಂದರೆ 1 ಜೋಳಕ್ಕೆ ನಾನು 3 ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇದನ್ನು ಯಾವಾಗಲೂ ಬಿಸಿ ಇರುವಾಗಲೇ ಮಾಡ್ಬೇಕ್ರಿ. ಆರದ ಮೇಲೆ ಏನಾಗ್ತದೆ ಅವಾಗ ಅದು ಸಾಫ್ಟ್ ಆಗೋದಿಲ್ಲ ರೀ. ಅದು ಬಿಸಿ ಇರುವಾಗಲೇ ಮಾಡ್ರಿ ಅಂದ್ರೆ ನೀಟಾಗಿ ಮ್ಯಾಶ್ ಆಗಿ ಅದು ಜೋಳದ ಕಾಳೆಲ್ಲ ಸಾಫ್ಟ್ ಆಗಿಬಿಡ್ತಾವೆ ರೀ. ನೋಡಿ, ಇದನ್ನೆಲ್ಲನೂ ಮ್ಯಾಶ್ ಮಾಡಿಬಿಟ್ಟು ತೊಗೋತೀನಿ ರೀ ನಾನು ಇದನ್ನು. ನೋಡಿ, ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಈಗ ಇದು ತುಂಬಾ ಬಿಸಿ ಅದ ರೀ. ಈ ಬಿಸಿ ಇರುವಾಗಲೇ ಇದಕ್ಕೇನು ಹಾಕಬಾರ್ದು. ಈಗಿದು ಏನಾಗಬೇಕಂದ್ರೆ ಕಂಪ್ಲೀಟಾಗಿ ಆರಬೇಕ್ರಿ. ಇದು ಆರಿದ್ಮೇಲೆ ಉಳಿದಿರುವ ಸಾಮಗ್ರಿಗಳನ್ನ ನಾನು ಹಾಕ್ತೀನಿ. ಈಗ ಇದನ್ನು ಆರ್ಲಿಕ್ಕೆ ಬಿಡ್ತೀನಿ ರೀ. ನೋಡಿರಿ, ಇದು ಆರ್ಯದ್ರಿ. ಈಗ ಕಂಪ್ಲೀಟಾಗಿ ಚೂರು ಬಿಸಿ ಇರಬಾರ್ದು ರೀ. ನಾನು ಹೇಳ್ತಾ ಇದ್ದೀನಿ, ಕಂಪ್ಲೀಟಾಗಿ ಆರಿದ್ಮೇಲೆ ಹಾಕಬೇಕು. ಈಗ ಈ ಸ್ಟೀಮ್ ಮೇಲೆ ಕುದಿಸಿಟ್ಕೊಂಡಿರುವಂಥ ಗೆಣಸು, ಬದನೆಕಾಯಿ, ಗಜರಿಕಾಯನ್ನು ಹಾಕ್ತಾಯಿದ್ದೀನಿ. ನೋಡಿ, ನಿಮಗೆ ಸ್ವೀಟ್ ಕಡಿಮೆ ಇಷ್ಟ ಅಂದ್ರೆ ಒಂದು ಗಜರಿಕಾಯನ್ನು ಕಡಿಮೆನೂ ಹಾಕ್ರಿ ನಡೀತದೆ. ನೋಡಿ, ಈ ರೀತಿ ನೀಟಾಗಿ ಮ್ಯಾಶ್ ಮಾಡಿ ನೋಡಿರಿ ಅದರೊಳಗೆ ಮಿಕ್ಸ್ ಮಾಡ್ಬೇಕ್ರಿ ಇದನ್ನು.
ನೋಡಿ. ಅದಕ್ಕೆ ನಾನು ಗೆಣಸು ಮತ್ತು ಗಜರಿಕಾಯ್ದ ಸಿಪ್ಪೆ ತೆಗೆದುಬಿಟ್ಟನೆ ಹಾಕೀನಿ ರೀ ನಾನು. ನೋಡಿ ಅದರ ಒಳಗೆ ಈ ಫಸ್ಟ್ ಏನು ವೆಜಿಟೇಬಲ್ಸನ್ನು ಕುದಿಸ್ಕೊಂಡಿವಲ್ಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ನೋಡಿ ಎಲ್ಲ ಕಡೆ ವೆಜಿಟೇಬಲ್ಸ ನೀಟಾಗಿ ಮಿಕ್ಸ್ ಆಗಲ್ರಿ, ತುಂಬಾ ಜಿಗಿ ಇರ್ತದೆ ರೀ ಇದನ್ನು. ನೋಡಿರಿ ಈಗ ಇದು ಮಿಕ್ಸ್ ಮಾಡ್ಕೊಂಡ್ವಿ. ಇವತ್ತು ನಾವು ಹುಣ್ಣಿಮೆ ದಿನ ಹೋಳಿಗೆನೂ ಮಾಡ್ಕೊಂಡಿರ್ತೀವಿ ರೀ. ನಾನು ಇಲ್ಲಿ ಏನು ಮಾಡ್ಬೇಕಂದ್ರೆ 2 ದೊಡ್ಡ ಸೈಜ್ ಅಂದ್ರೆ ಹೂರಣ ಜಾಸ್ತಿ ಹಾಕಿಡುವಂಥ 2 ಹೋಳಿಗೆಯನ್ನು ನಾವು ಇದ್ರೊಳಗೆ ಹಾಕ್ತೀವಿ ರೀ. ನೋಡಿರಿ ನೋಡ್ರಿ ಗೊತ್ತಾಗತ್ತೈತೆ ಸೈಜ್ ಎಷ್ಟು ದಪ್ಪವ ಎಷ್ಟು ಹೋಳಿಗೆ ಅಂತ ಹೇಳಿ. ಅಂಥವು ದೊಡ್ಡ ಸೈಜದ್ದು 2 ಹೋಳಿಗೆಯನ್ನು ಮಾಡಿಬಿಟ್ಟು ಈ ಹೋಳಿಗೆನೂ ಕಂಪ್ಲೀಟಾಗಿ ಆರಿದ್ಮೇಲೆ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮುರಿದ್ಬಿಟ್ಟು ಹಾಕಿ ಇದನ್ನೂ ಮಿಕ್ಸ್ ಮಾಡ್ಕೋತೀವಿ. ನೋಡಿ ಪ್ರೊಸೀಜರ್ ತುಂಬಾ ಭಾಳ ಅದ ತನಕ ಹೋಗ್ಬೇಡ್ರಿ, ಭಾಳ ಇದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಇದನ್ನು ಪ್ರತಿ ವರ್ಷ ನಾವು ಯಾವಾಗ ಹೋಳಿ ಹುಣ್ಣಿಮೆ ಬರ್ತದೆ ಯಾವಾಗ ತಿಂತೀವಿ ಅಂತ ಹೇಳಿ ಏನು ಮಾಡ್ತಿರ್ತೀವಿ ವೇಟ್ ಮಾಡ್ತಿರ್ತೀವಿ. ಅಷ್ಟು ನೋಡಿ ಅಷ್ಟು ಟೇಸ್ಟಿಯಾಗಿರ್ತದೆ ರೀ ಇದು. ನೋಡಿ ಈ ರೀತಿ ಆ ಹೋಳಿಗೆನೂ ಮಿಕ್ಸ್ ಮಾಡ್ಬೇಕು. ಇದಕ್ಕೊಂದೇನೋ ಆ ಹೋಳಿಗೆ ಒಂದು ಸ್ವೀಟ್ ಟೇಸ್ಟ್ ಕೊಡ್ತದೆ ರೀ, ತುಂಬಾ ಚೆನ್ನಾಗಿರ್ತದೆ. ನೋಡಿ ನಾನು 2 ಹೋಳಿಗೆನ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡೀನಿ ರೀ. ಈಗ ಉಳಿದಿರೋ ಸಾಮಗ್ರಿಗಳನ್ನ ಹಾಕ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಉಪ್ಪು ಫಸ್ಟ್ ಎಷ್ಟು ಹಾಕ್ಕೊಳತ್ತೀನಿ ರೀ, ಆಮೇಲೇನು ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೋಡಿಬಿಟ್ಟು ಹಾಕೋತೀನಿ ರೀ. ನೋಡಿ ನಾನು 2 ದೊಡ್ಡ ಗಡ್ಡೆ ಬೆಳ್ಳುಳ್ಳಿಯನ್ನು ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ ರೀ ನಾನು ಇದಕ್ಕೆ. ನೋಡಿ ಇದು ಗುರೆಳ್ಳು ಪುಡಿ ರೀ, ಅಥವಾ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಕಾರ್ಯಾಳ ಪುಡಿ ಅಂತೀವಿ. ಕರಿ ಎಳ್ಳಲ್ಲ ಕಾರ್ಯಾಳ ತಿನ್ನೋದು ಸಿಗ್ತದೆ. ಅದ್ರ ಹುರಿದ್ಬಿಟ್ಟು ಪುಡಿಯನ್ನು ಹಾಕ್ತೀವಿ ರೀ ನಾವು. 3 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಕಡಿಮೆ ಅನಿಸಿದ್ರೆ ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಬೋದು. ನೋಡಿ ಇದಕ್ಕೆ ಫ್ರೆಶ್ ಆಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ತೊಪ್ಪಲು ಉಳ್ಳಾಗಡ್ಡಿ ಅಥವಾ ಸ್ಪ್ರಿಂಗ್ ಆನಿಯನ್ ಇರ್ತೀವಲ್ರಿ, ಎಳೆಯ ತೊಪ್ಪಲು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೇಕ್ರಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಮತ್ತು ಜಾಸ್ತಿ ಇತ್ತಂದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿ, ಭಾಳ ಕಡಿಮೆನೂ ಹಾಕ್ಬಾರ್ದು. ನೋಡಿ ಫಸ್ಟ್ ಒಂದು ಅರ್ಧ ಕಪ್ ಆಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ. ಇದು ವುಡ್ ಪ್ರೆಸರ್ಡ್ ಶೇಂಗಾ ಎಣ್ಣೆ ಆದರೆ ನೀವು ಮನೇಲಿ ಡೈಲಿ ಯಾವ ಎಣ್ಣೆ ಯೂಸ್ ಮಾಡ್ತಿರಲ್ಲ ಇದನ್ನು ಬಿಸಿ ಮಾಡಿ ಹಾಕ್ತಾಯಿಲ್ಲ, ಹಾಗೆ ಹಸಿ ಎಣ್ಣೆಯನ್ನೇ ಹಾಕಿನೇ ಮಿಕ್ಸ್ ಮಾಡೋದ್ರಿ ಇದನ್ನು. ನೋಡಿ ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡಿದ್ರಿ ನೀಟಾಗಿ. ಉಪ್ಪು ಖಾರ ಎಣ್ಣೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿ ನನಗೆ ಇನ್ನೊಂದು ಸ್ವಲ್ಪ ಖಾರ ಕಡಿಮೆ ಅನ್ಸತ್ತಿತ್ತು, ನಾನು ಇನ್ನೊಂದು ಸ್ಪೂನ್ ಆಗಷ್ಟು ಖಾರನ ಹಾಕ್ಕೊಂಡಿದ್ದೀನಿ. ಬಟ್ ಆ ಕ್ಲಿಪ್ಪು ಮಿಸ್ ಆಗಿದೆ. ನೋಡಿ ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ನೋಡಿ ರಾಶ್ ಆದಮೇಲೆ ಹೊಸ ಜೋಳ ಗೋಧಿ ಬಂದಿರ್ತದಲ್ಲ, ಅದಾದ್ಮೇಲೆ ಫಸ್ಟ್ ಹಬ್ಬ ಅಂಥೇಳಿ ಈ ರೀತಿ ಜೋಳ ಗೋಧಿ ಶೇಂಗಾ ಕಡಲೆ ಎಲ್ಲ ಹೊಸದನ್ನೇ ಹಾಕಿ ಈ ರೀತಿ ಜೋಳದ ಮುದ್ದೆಯನ್ನು ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಇದನ್ನು ಈ ರೀತಿ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯವನ್ನು ನಾವು ಹಿಡಿತೀವಿ ರೀ. ಇದಕ್ಕೆ ಇನ್ನೊಂದು ಚೂರು ಎಣ್ಣೆ ಹಾಕಿಬಿಟ್ಟು ಕಲಿಸ್ಬಿಟ್ಟು ತಿಂತಾರೆ. ಮತ್ತು ಆ ಹೋಳಿ ಒಳಗೂ ಈ ಮುದ್ದೆ ಹೋಳಿಗೆಯನ್ನು ಇಟ್ಟುಬಿಟ್ಟು ಸುಟ್ಬಿಟ್ಟು ನಾವು ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ರೀ. ಮತ್ತು ಈ ರೀತಿ ನೋಡಿ ಇಷ್ಟಿಷ್ಟು ರೌಂಡ್ ಮುದ್ದೆ ಮಾಡಿ ನಾವು ಪಕ್ಕದ ಮನೆಯವ್ರಿಗೆ ಅಥವಾ ನೇಬರ್ಸ್ಗಳಿಗೂ ಕೊಟ್ಟು ಏನು ಮಾಡ್ತೀವಿ ರೀ, ಶೇರ್ ಮಾಡ್ತೀವಿ ರೀ. ಈ ಜೋಳದ ಮುದ್ದೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಒಂದ್ಸಲ ಆದರೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈ ಒಂದು ಮಿಕ್ಸರ್ ಜಾರ್ಗೆ ನಾನು 8ರಿಂದ 10 ಹಸಿ ಮೆಣಸಿನ್ಕಾಯಿಯನ್ನು ಫ್ರೆಶ್ ಆಗಿರೋ ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ. ಇವು ತುಂಬ ಏನೂ ಖಾರ ಇಲ್ಲರಿ. ಖಾರ ಜಾಸ್ತಿ ಇದ್ದಿದ್ದರೆ ನೀವು ಕಡಿಮೆ ತೊಗೋಬೋದು. ಇಲ್ಲಿ 5ರಿಂದ 6 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 2 ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಫ್ಲೇವರ್ ಇದರಲ್ಲಿ ತುಂಬಾ ಟೇಸ್ಟ್ ಆಗ್ತದೆ ರೀ. 1 ಸ್ಪೂನ್ ಆಗಷ್ಟು ನಾನು ಅಜ್ವೈನನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ತೊಳೆದಿಟ್ಕೊಂಡಿರುವಂಥ 1 ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಇದು ರೆಸಿಪಿ ತುಂಬಾ ಟೇಸ್ಟಿ ಆಗ್ತದೆ ರೀ. ನಾನು ಒಂದು 2ರಿಂದ 3 ಸ್ಪೂನ್ ಆಗಷ್ಟು ನೀರನ್ನು ಹಾಕಿ
ಇದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ತೇನೆ ರೀ. ನೋಡಿರಿ ಇದು ಫೈನ್ ಪೇಸ್ಟಾಗಿ ರೆಡಿಯಾಗಿದ್ರೆ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈ ಇಲ್ಲಿ ನಾನು 1 ಬೌಲ್ನಷ್ಟು, ದೊಡ್ಡ ಬೌಲ್ನಿಂದ 1 ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಚಾಣಿಸಿ ತೊಗೊಂಡಿರೋ ಗೋಧಿ ಹಿಟ್ಟಿದು. ಒಂದು ಅರ್ಧ ಬಟ್ಲು ಅಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ, ಅಥವಾ 3ರಿಂದ 4 ಸ್ಪೂನು ನೀವು ಹಾಕ್ಬೋದು. ಒಂದು ಚಿಕ್ಕ ಬಟ್ಲಲ್ಲೇ 1 ಬಟ್ಲು ನಾನು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತಾರೆ. ಅಥವಾ ನೀವು 4ರಿಂದ 5 ಸ್ಪೂನು ಹಾಕ್ಬೋದು. ಒಂದು ಅರ್ಧ ಸ್ಪೂನಾಗಷ್ಟು ಅರಿಶಿಣ ಪುಡಿ. ನಾನಿಲ್ಲಿ ಅರ್ಧ ಸ್ಪೂನಾಗಷ್ಟು ಮೆಂತ್ಯ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದು ಹುರಿದಿರುವ ಮೆಂತ್ಯ ಪುಡಿ. ಇಲ್ಲಿ 2 ಸ್ಪೂನಾಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಈಗ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಹಾಕತ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಆಗಿ ರೆಡಿಯಾಗಿದ್ರೆ ನಾನು 2 ರೆಸಿಪಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿನಲ್ರಿ. ಈಗ ಆ ಮಿಕ್ಸರ್ ಜಾರ್ನಲ್ಲೇ ಸ್ವಲ್ಪ ನೀರನ್ನು ಹಾಕಿ ಒಂದು ಹಿಟ್ಟನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ರೀ. ತುಂಬ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟೂ ಇಲ್ಲ. ಇದನ್ನು ಸೈಡಿಗೆ ಇಡ್ತಾ ಇದ್ದೀನಿ. ಈ ಉಳಿದಿರುವ ಹಿಟ್ಟಿಗೆ ನಾನಿಲ್ಲಿ ಸ್ಪ್ರಿಂಗ್ ಆನಿಯನನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಇದು ತುಂಬಾ ಎಳೆಯಾಗಿರುವ ಸ್ಪ್ರಿಂಗ್ ಆನಿಯನ್ ಟೇಸ್ಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದರೊಳಗೂ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟು ರೆಡಿ ಮಾಡ್ತಾಯಿದ್ದೀನಿ ರೀ. ನೋಡ್ರಿ ಈಗ ಇದು ಹಿಟ್ಟು ಈಗ ರೆಡಿ ಆಗಿದೆ ರೀ. ಇದನ್ನು ನಾನು ತುಂಬ ಗಟ್ಟಿನೂ ಇಲ್ಲ ಮತ್ತು ತುಂಬಾ ಸಾಫ್ಟಾಗಿನೂ ಕಲಸಿಲ್ಲ. ಈ 2 ಹಿಟ್ಟುಗಳನ್ನು ನಾನು ಒಂದು ಮುಚ್ಚಿ 10 ನಿಮಿಷ ಇಡ್ತಾ ಇದ್ದೀನಿ. ನೋಡ್ರಿ 10 ನಿಮಿಷ ಆದಮೇಲೆ ಹಿಟ್ಟು ನೆನೆದು ತುಂಬ ಸಾಫ್ಟಾಗಿ ಕರೆಕ್ಟಾಗಿ ರೆಡಿ ಆಗ್ಯದ ರೀ. ಈಗ ನಾನಿಲ್ಲಿ ಹೋಳಿಗೆ ಮಾಡುವ ತಗಡನ್ನು ತೊಗೊಂಡಿದ್ದೀನಿ. ಮತ್ತಿಲ್ಲಿ ಒಂದು ಆಯಿಲ್ ಪ್ಯಾಕೆಟನ್ನು ಈ ರೀತಿ ಕಟ್ ಮಾಡಿ ಇದಕ್ಕೆ ಹಚ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಎಣ್ಣೆನೂ ತುಂಬ ಹತ್ತಲ್ಲ ರೀ. ಸ್ವಲ್ಪ ಎಣ್ಣೆಯಿಂದನೇ ನಾವು ಇದನ್ನು ಮಾಡ್ಬೋದು. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹಿಟ್ಟು, ಅಂದರೆ ಬಾಲ್ ಸೈಜ್ ಒಂದು ಇಷ್ಟಿಷ್ಟು ನಾನು ಸ್ವಲ್ಪ ಹಿಟ್ಟನ್ನು ತೊಗೊಂಡು ನೋಡಿ ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ಈಗ ಸ್ವಲ್ಪನೇ ಒಂದು ಅರ್ಧ ಸ್ಪೂನ್ಗಿಂತನೂ ಕಡಿಮೆ ಆಯಿಲನ್ನು ಈ ರೀತಿ ಆ ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಲಟ್ಟಿಸ್ತೀನಿ ರೀ. ನೀವಿಲ್ಲಿ ಈ ರೀತಿ ಮಾಡಿ ಲಟ್ಟಿಸೋದ್ರಿಂದ ಎಷ್ಟು ಬೇಕಷ್ಟು ತೆಳುವು ಇದನ್ನು ನೀವು ಲಟ್ಟಿಸ್ಬೋದು. ಕನ್ನಡತಿ ಅಡಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡಿ ಈ ರೀತಿ ನಾನು ಲಟ್ಟಿಸಿದ್ದೀನಿ. ಈಗ ತವೆ ಕಾಯ್ದದ್ರಿ. ನೋಡಿ ಇದು ಪ್ಲಾಸ್ಟಿಕ್ ಇರೋದ್ರಿಂದ ಬೇಗನೆ ಇದ್ರೊಳಗೆ ಬಿಡ್ತದ್ರಿ. ಎಣ್ಣೆನೂ ಜಾಸ್ತಿ ಹತ್ತಲ್ರಿ. ಇದನ್ನು ಗ್ಯಾಸ ಮೀಡಿಯಮ್ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲಿ ಇಟ್ಟನೆ ಬೇಯಿಸೋಣ್ರಿ. ತೆಳು ಇರೋದ್ರಿಂದ ಇದು ಬೇಗನೆ ಬೇಯ್ತದ್ರಿ. ನೋಡ್ರಿ ಈಗ ಇದು ಕರೆಕ್ಟಾಗಿ ಬೇಯ್ತದ್ರಿ. ನಾನಿಲ್ಲಿ ಇನ್ನೊಂದನ್ನು ಲಟ್ಟಿಸಿಟ್ಕೊಂಡಿದ್ದೀನಿ. ಅದನ್ನು ನಿಮಗೆ ಹಾಕಿ ಬೇಯಿಸಿ ತೋರಿಸ್ತಾ ಇದ್ದೀನಿ. ನೋಡ್ರಿ ಈಗ ಇದನ್ನು ಕರೆಕ್ಟಾಗಿ ತುಂಬ ಎಷ್ಟು ಬೇಕಷ್ಟು ತೆಳುವಾಗಿ ಬೇಯ್ದದ್ರಿ. ಈಗ ಇನ್ನೊಂದು ಹಿಟ್ಟನ್ನು ಹೇಳಿದ್ದಲ್ರಿ ನಾನು, ಆ ಹಿಟ್ಟನ್ನು ಸ್ವಲ್ಪ ತಗೊಂಡು ಚಿಕ್ಕದಾಗಿ ಸ್ವಲ್ಪ ತಗೋತೀನಿ ರೀ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಚಿಕ್ಕ ಸೈಜಿಂದ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಚಿಕ್ಕ ಪುರಿ ಥರ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ಇದು ತುಂಬ ತೆಳುವೂ ಇಲ್ಲ, ತುಂಬ ದಪ್ಪನೂ ಇಲ್ಲ, ಆ ರೀತಿ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ನೋಡ್ರಿ
ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೊಂದು ನಿಮಗೆ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಮ್ಮೆಲೆ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಎಣ್ಣೆ ಕಾಯ್ದದ್ರಿ. ನಾನು ಎಣ್ಣೆಯನ್ನು ಸ್ವಲ್ಪ ಹಿಟ್ಟು ಹಾಕಿ ಟೆಸ್ಟ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಾಯ್ದದ್ರಿ. ಈಗ ಇವನಿಗೆ ಒಂದೊಂದನ್ನು ಹಾಕಿ ಹೈ ಫ್ಲೇಮಲ್ಲಿ ಇಟ್ಟನೆ ಇದನ್ನು ಫ್ರೈ ಮಾಡ್ತೀನಿ ರೀ. ನೋಡಿ ಎಷ್ಟು ಚೆನ್ನಾಗಿ ಪುರಿ ಥರ ಉಪ್ಪಿ, ಇವು ಒಣವೂ ತಿನ್ಬೋದು ನೀವು, ತುಂಬಾ ಟೇಸ್ಟಿ ಹತ್ತವ್ರಿ ಇವು. ಇದು ಕರೆಕ್ಟಾಗಿ ಫ್ರೈ ಆಗಿ ರೆಡಿ ಆಗಿದೆ. ಇನ್ನೊಂದನ್ನು ನಾನು ನಿಮಗೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಇದನ್ನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇದನ್ನು ನಾವು ದಪಾಟಿ ಅಂತ ಹೇಳಿ ಕರಿತೀವಿ ರೀ. ನೋಡಿರಿ, ಈಗ ಎಲ್ಲನೂ ರೆಡಿ ಆಗಿದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಯಾರಿಗೆ ರೊಟ್ಟಿ ಬರಲ್ಲ ಅನ್ನೋರು ಇದನ್ನು ಮಾಡ್ಕೊಂಡು ತಿನ್ಬೋದು. ಇದನ್ನು ಮಾಡ್ಕೊಂಡು ತಿಂದ್ರೂ ರೊಟ್ಟಿ ತಿಂದಷ್ಟೇ ಗಟ್ಟಿಯಾಗಿರ್ತಾರೆ. ಈಸಿನೂ ಟೇಸ್ಟಿನೂ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಪ್ಯಾನ್ಗೆ ನಾನು 1 ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನಾಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ರೀ. ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಒಂದು 6 ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕ್ತಾಯಿದ್ದೀನಿ. ಕುಟ್ಟಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಬರ್ತದೆ ರೀ. ಸ್ಕಿಪ್ ಮಾಡಬೇಡ್ರಿ, ಹಾಕಿರಿ. ಅದರ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊತೀನಿ ರೀ. ಕಲರ್ ಏನು ಚೇಂಜ್ ಆಗೋದು ಬೇಡ. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಒಂದು ಅರ್ಧ ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ನಾನು. ಇದಕ್ಕೆ ಒಂದು ಸಣ್ಣ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ದೊಡ್ಡ ಈರುಳ್ಳಿ ಇದ್ದರೆ ಅರ್ಧ ಈರುಳ್ಳಿನೇ ಹಾಕಿರಿ. 2 ಮೆಣಸಿನ್ಕಾಯಿಯನ್ನು ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಕರಿಬೇವು ಸೊಪ್ಪು. ಆ ಈರುಳ್ಳಿಯನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ರೀ. ಈರುಳ್ಳಿ ಕಲರ್ನು ಏನು ಚೇಂಜ್ ಆಗೋದು ಬೇಡ. ನೋಡಿ, ಈರುಳ್ಳಿ ಈಗ ಸಾಫ್ಟ್ ಆಗ್ಯಾವ್ರಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ನೀವು ಬೇಕಂದ್ರೆ ಹಾಕ್ಬೋದು ರೀ. ಅರಿಶಿನ ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು, ಹಾಗೇ ಮಾಡ್ಕೋಬೋದು. ಇದನ್ನು ಅರಿಶಿನವನ್ನು ಒಂದು ಅರ್ಧ ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ನು ತುಂಬಾ ಚೆನ್ನಾಗಿ ಬಿಡ್ತದೆ ರೀ. ನೋಡಿ, ಈರುಳ್ಳಿ, ಅರಿಶಿನ, ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಬೇಯ್ತದೆ. ಈ ಬಟ್ಟಲೇ ನಾನು 2 ಬಟ್ಲಾಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಆಗಲಿ ರೀ. ನೋಡಿರಿ, ಈಗ ಈ ನೀರು ಕುದಿ ಬರ್ಬೇಕ್ರಿ. ನೋಡಿ, ನೀರು ಕುದಿ ಬಂದ್ರೆ ನೋಡಿ, ಕುದಿ ಬಂದಮೇಲೆ ನಾನು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಡ್ತೀನಿ. ಇಲ್ಲಿ 1 ಬಟ್ಲಾಗಷ್ಟು ಜೋಳದ ಹಿಟ್ಟನ್ನು ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇದನ್ನು ಸ್ವಲ್ಪ ಹಾಕಿ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಬೇಕು ರೀ. ಇಲ್ಲಾಂದ್ರೆ ನೀವು ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡಿ ಮತ್ತು ಗ್ಯಾಸನ್ನು ಆನ್ ಮಾಡ್ಕೋಬೋದು ರೀ. ನೋಡಿ, 1 ಬಟ್ಲು ಹಿಟ್ಟಿಗೆ 2 ಬಟ್ಲಾಗಷ್ಟು ನೀರು ಕರೆಕ್ಟ್ ಆಗ್ತದೆ ರೀ. ನಿಮ್ಗೆ ಎಂತ ಸ್ವಲ್ಪ ಇನ್ನೂ ಮೆತ್ತಗೆ ಅನ್ಸಕತ್ತಿದ್ರೆ 1 ಸ್ಪೂನು ಅಥವಾ 2 ಸ್ಪೂನ್ ಆಗಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ, ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಆಗಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದಕ್ಕೊಂದು ಸ್ಪೂನಾಗಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ರೀ. ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರ್ತದೆ ರೀ. ತುಂಬಾ ಹಿಟ್ಟು ಜಾಸ್ತಿ ಆಯ್ತಂದ್ರೆ ಗಟ್ಟಿ ಬರ್ತದೆ ರೀ. ಅದಕ್ಕೆ 1 ಬಟ್ಲು ಹಿಟ್ಟಿಗೆ 2 ಬಟ್ಲಷ್ಟೇ ನೀರು ಸಾಕಾಗ್ತದೆ ರೀ. ನೋಡಿ, ಆ ತುಪ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಆಗಿದ್ರೆ ಎಲ್ಲನ. ನೋಡಿ, ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟಿನೇ 5 ನಿಮಿಷ ಆಗಷ್ಟು ಬೇಯಿಸ್ತೀನಿ. ಅಂದರೆ ಹಿಟ್ಟು ಚೆನ್ನಾಗಿ ಉಮ್ಗೋಯ್ತದೆ ರೀ. ನೋಡಿ, 5 ನಿಮಿಷ ಆದಮೇಲೆ ಹಿಟ್ಟು ಇನ್ನಷ್ಟು ಚೆನ್ನಾಗಿ ಬೇಯ್ದವೆ ರೀ. ನೋಡಿ, ಇದು ಕರೆಕ್ಟಾಗಿ ರೆಡಿಯಾಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಸ್ವಲ್ಪನೇ ಆರಲಿ ರೀ, ತುಂಬಾ ಬಿಸಿ ಅದ. ನೋಡಿ, ಇನ್ನೂ ಬಿಸಿ ಅದ ರೀ ತುಂಬಾ. ಆದರೆ ಇದನ್ನು ಬಿಸಿನೇ ತಿನ್ಬೇಕು ರೀ. ಆರದ ಮೇಲೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಬಿಸಿ ಬಿಸಿ ತಿಂದಷ್ಟೇ ಜೋಳದ ಮುದ್ದೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೀವು ಅರಿಶಿನ ಬೇಡ ಅಂದ್ರೆ ಅರಿಶಿನ ಹಾಕದೇನು ಹಾಗೇನು ಮಾಡ್ಕೋಬೋದು ರೀ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನಾದ್ಕೊಂಡಂಗೆ ಮಾಡಿರಿ. ಆದರೂ ತುಂಬ ಬಿಸಿನೇ ಅದ ರೀ ಇದು. ಈಗ ಯಾವ ಸೈಜದ್ದು ಬೇಕೋ ಆ ಸೈಜದ್ದು ಸಣ್ಣ ಮುದ್ದೆಯನ್ನು ಅಥವಾ ದೊಡ್ಡ ಸೈಜದನ್ನು ಮುದ್ದೆನ, ಜೋಳದ ಹಿಟ್ಟದ ಮುದ್ದೆಯನ್ನು ಮಾಡ್ಕೋಬೋದು ರೀ. ಉಪ್ಪು ಖಾರ ಎಲ್ಲ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ, ಇದನ್ನು ಬಿಸಿ ಹೀಗೇನೂ ತಿನ್ಬೋದು ಅಥವಾ ಸಪ್ಪನ ಬೇಳೆ ಜೊತೆನೂ ತಿಂತಾರೆ ರೀ. ಇದನ್ನು
ನೋಡಿ ಈ ಸೈಜದ್ದು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ನೋಡಿ. ಇಷ್ಟೇ ಹಿಟ್ಟಿಗೆ ಇಷ್ಟನ್ನೇ ನೀರು ಹಾಕಿರೇ ಇದು ಈ ರೀತಿ ಸಾಫ್ಟಾಗಿ ಬರ್ತದೆ ರೀ. ಹಿಟ್ಟು ಜಾಸ್ತಿ ಹಾಕಿದ್ರೆ ಅವಾಗ ಮತ್ತೆ ಗಟ್ಟಿ ಬರ್ತದೆ ರೀ, ಹಿಟ್ಟಿಟ್ಟು ಥರ ಹತ್ತದ. ಅದಕ್ಕೆ ಒಂದು ಬಟ್ಲು ಹಿಟ್ಟಿಗೆ ನೀವು 2 ಬಟ್ಲಾಗಷ್ಟೇ ನೀರನ್ನು ಹಾಕಿ ನೋಡಿ. ಈ ಬಿಸಿ ಬಿಸಿ ಜೋಳದ ಮುದ್ದೆ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು